ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ತವೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಯೈಜ್ಯತೆ ವಿಧೀಶಾನಚಕ್ರಪೂರ್ವೈಃ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಅಧತ್ತಾನ್ಯಂ ಜಠರೆ ಪ್ರೇಮರಿಚ್ಯತ ಪ್ರಚೇತನ ದಾತಾರಾಧಃ ಸ್ತುವತೆ ಕಾಮ್ಯಂ ವಸು ಪ್ರಚೇತಯ. ಅಸ್ಮಾಕಂ ಬೋಧಿ ಅದಕ್ಕೆ ಅರ್ಥ ಹೇಳ್ತಾರೆ ಅಲ್ಲೇನೆ. ಅಧತ್ತಾನ್ಯಂ ಜಠರೆ ಪ್ರೇಮರಿಚ್ಯತ ಪ್ರಚೇತನ ದಾತಾರಾಧಃ ಸ್ತುವತೆ ಕಾಮ್ಯಂ ವಸು ಪ್ರಚೇತಯ. ಅಲ್ಲಿದ್ದಿದ್ದು ಪ್ರಚೇತನ ಪ್ರಚೇತಯ ಹೀಗೆ ಸೇರಿಸ್ಕೋಬೇಕು ಅಂತ ತೋರಿಸಿದೆ. ಮೊದಲನೇದಾಗಿ ಜೋಡಿಸೋದು, ಆಮೇಲೆ ಅರ್ಥ ಹೇಳೋದು, ಅದನ್ನು ಸಮರ್ಥನೆ ಮಾಡೋದು, ಮೂರು ಕೆಲಸಗಳನ್ನು ಆಗಬೇಕಲ್ಲಿ. ಅದಿಷ್ಟು ಆಚಾರ್ಯರು ತುಂಬಿದ ಸಭೆಯಲ್ಲಿ ಮಾಡಿ ಅವರೇನು ಅದು ಗೊತ್ತಿರಲಾರ್ದು ಅಂತ ತಿಳ್ಕೊಂಡಿದ್ದರೋ ಅದು ಇವ್ರು ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅವ್ರಿಗೆ ಗೊತ್ತಿತ್ತು ಎಂಬುದನ್ನು ತಿಳಿಸಿದರು. ಅಸ್ಮಾಕಂ ಬೋಧಿ ಚೋದಿತ ಆಯಾಹಿ ಪಿಬಾ ಮತ್ಸ್ವ. ಆಯಾಹಿ ಪಿಬಾ ಮತ್ಸ್ವ ಇದೆ, ಅದಕ್ಕೆ ವಿಸರಿಸ್ಕೋಬೇಕು. ಅಸ್ಮಾಕಂ ಬೋಧಿ ಚೋದಿತ ಆಯಾಹಿ ಪಿಬಾ ಮತ್ಸ್ವ ತಂ ತ್ವಾ ಪರಿಶ್ವಜಾಮಹೇ ಕ್ರತುಚ್ಛಂದ ಋತಂ ಬೃಹತ್. ಯಾತೆ ರಾತಿ ದದಿರ್ವಸು ಸುಮ್ನ ಆಧೇಹಿ ನೋವಸೋ ಇತಿ ಉಪಸೃಜತಿ. ಹೀಗಷ್ಟು ಸೇರಿಸ್ಬೇಕು, ಅದಿಷ್ಟು ತೋರಿಸಿದ್ರು, ಸೇರಿಸೋದಿಲ್ಲ. ಅಷ್ಟಾದ ಮೇಲೆ ಅಶೇಷ ಮಹಾನಾಮ್ನ್ಯ ಅಲ್ಲ, ಅಶೇಷ ಮಹಾನಾಮ್ನಾಯರ್ಥ ಸಂಸ್ಮರಣ ಪರಿಜ್ಞಾನಪೂರ್ವಕಂ ಉಪಸರ್ಗ ಸಂಯೋಜನಂ ಕರ್ತವ್ಯಮಿತಿ ಏತದರ್ಥತ್ವೇನ ಮಹಾನಾಮ್ನಿ ಪ್ರಶಂಸಾ ಕ್ರಿಯತೆ. ಅಶೇಷ ನಾಮ್ನ್ಯರ್ಥ, ಎಷ್ಟು ಅಶೇಷ ಮಹಾನಾಮ್ನ್ಯರ್ಥ, ಮಹಾನಾಮ್ನಿ ಋಕುಗಳು ಅಂತ ಅದಕ್ಕೆ ಹೆಸರು. ಅದಕ್ಕೆ ಸಂಸ್ಮರಣ ಪರಿಜ್ಞಾನ ಪೂರ್ವಕ ಅರ್ಥವನ್ನು ಸಮ್ಯಕ್ ಸ್ಮರಣ ಮಾಡಿಕೊಂಡು ಅನುಸಂಧಾನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಉಪಸರ್ಗ ಸಂಯೋಜನಂ ಕರ್ತವ್ಯಂ, ಉಪಸರ್ಗಗಳ ಸಂಯೋಜನವನ್ನು ಮಾಡ್ಕೋಬೇಕು. ತದರ್ಥತ್ವೇನ ಮಹಾನಾಮ್ನಿ ಪ್ರಶಂಸಾ ಕ್ರಿಯತೆ. ಅದಕ್ಕೋಸ್ಕರ ಒಂದು ಮಹಾನಾಮ್ನಿಗಳು ಯಾತಕ್ಕೆ ಸೇರಿಸಬೇಕು ಅಂತ ಕೇಳಿದರೆ ಪ್ರಶಂಸೆಯನ್ನು ಮಾಡಿ. ಯಾಕೆ? ಮಹಾರ್ಥತ್ವ, ಬಹಳ ವಿಶೇಷವಾದ ಅರ್ಥವನ್ನು ಕೊಡೋದ್ರಿಂದನೇ ಅವಕ್ಕೇನಂತ ಹೆಸರಿದೆ? ಮಹಾನಾಮ್ನಿ ಅಂತ ಹೆಸರಿದೆ. ಅನ್ಯಥಾ ತಾವನ್ಮಾತ್ರ ಪ್ರಶಂಸಾಮೃತೆ. ಇಷ್ಟೆಲ್ಲ ಯಾತಕ್ಕೆ, ಇಷ್ಟೆಲ್ಲ ಇಂಟ್ರಡಕ್ಷನ್ ಯಾತಕ್ಕೂ ಆಚಾರ್ಯರು ಕೊಟ್ಟರು ಅಂದರೆ ಅದರ ಮಹತ್ವ ಹೇಳೋದಕ್ಕೋಸ್ಕರವಾಗಿ. ಇಷ್ಟು ತಿಳ್ಕೊಂಡ್ಮೇಲೆ ಓದೋ ರೀತಿ ಏನಾಗುತ್ತಾಗ ಬದಲಾಗುತ್ತೆ. ಸಾಮಾನ್ಯ ಅಂತ ಹೇಳಿದಾಗ ಸುಮ್ಮನೆ ಓದೋದು, ಟೆಕ್ಸ್ಟ್ ಅಂದ ತಕ್ಷಣ ಓದೋ ರೀತಿ ಬದಲಾಗಿಬಿಡುತ್ತೆ ಇಮಿಡಿಯೇಟಾಗಿ. ಅದರಲ್ಲೂ ಕೂಡ ವಿಶೇಷವಾಗಿ ಎಲೆಕ್ಟಿವ್ಸ್ ಆಪ್ಷನಲ್ ಅಂತ ಹೇಳಿದ್ರೆ ಇನ್ನೂ ಜೋರಾಗಿ ಓದ್ತಾರೆ. ಅದಕ್ಕಾಗಿ ಅಷ್ಟೆಲ್ಲ ತಿಳಿಸಿದರು. ಕರ್ತವ್ಯಮಿತ್ಯೇತದರ್ಥತ್ವೇನ ಮಹಾನಾಮ್ನಿ ಪ್ರಶಂಸಾ ಕ್ರಿಯತೆ. ಅನ್ಯಥಾ ತಾವನ್ಮಾತ್ರ ಪ್ರಶಂಸಾಮೃತೆ ಅಶೇಷ ಮಹಾನಾಮ್ನಿ ಪ್ರಶಂಸಾಯಾಹ ವ್ಯರ್ಥತ್ವಾತ್. ಇಲ್ಲದೆ ಹೋಗಿದ್ದರೆ ತಾವನ್ಮಾತ್ರ ಪ್ರಶಂಸಾಮೃತೆ, ಅಷ್ಟೆಲ್ಲ ಪ್ರಶಂಸೆ ಮಾಡದೇ ಇದ್ದರೆ ಅಶೇಷ ಮಹಾನಾಮ್ನಿ ಪ್ರಶಂಸಾಯಾಹ ವ್ಯರ್ಥತ್ವಾತ್, ಇಡೀ ಅಶೇಷ ಸಂಪೂರ್ಣವಾದ ಮಹಾನಾಮ್ನಿಗಳ ಪ್ರಶಂಸೆಯನ್ನು ಮಾಡಿದ್ದು ವ್ಯರ್ಥವಾಗ್ತಾ ಇತ್ತು. ಅದಕ್ಕೇನೆ ಮಹಾಭಾರತ ವೇದಗಳಿಗಿಂತ ಶ್ರೇಷ್ಠವಾದ ಗ್ರಂಥ ಅಂತ ಹೇಳಿದಾಗ ನೋಡೋ ರೀತಿ ಏನಾಯ್ತಾಗ ಭಾರಿ ಇದಕ್ಕಿಂತ ಸರ್ವಶ್ರೇಷ್ಠ ಗ್ರಂಥ, ಇದಕ್ಕಿಂತ ಇನ್ನೊಂದು ಗ್ರಂಥ ಇಲ್ಲ ಅಂತ ಹೇಳಿದಾಗ ಅದು ಮಹಾಭಾರತ ಅಂತ ಹೆಸರಾಯಿತು. ಇದು ಮಹಾನಾಮ್ನಿ ಅಂತ ಇದಕ್ಕಿದೆ. ಮಹತ್ ಅಂದರೆ ಪರಮಾತ್ಮ, ಅವನಿಗೆ ಸಂಬಂಧಪಟ್ಟಂತಹ ನಾಮಗಳನ್ನು ಹೊಂದಿ ವಿಶೇಷವಾದಂತಹ ಮಹಿಮೆ ಹೇಳೋದ್ರಿಂದ ಆ ಹೆಸರು ಅಂತ ಅರ್ಥ. ಎಲ್ಲೆಲ್ಲಿ ಮಹಾ ಅಂತ ಬರುತ್ತೋ ಅದಕ್ಕೆ ಅರ್ಥನೆ ಮಾಡ್ಕೋಬೇಕು. ಅನ್ಯಥಾ ನ ತೃಚ ವಿಭಾಗೇನ ವಿದಾ ಮಘವನ್ ಸಮೂತಯೇ ನೂನಂ ಮಿತಿ ವಾ ತಿಸ್ರೋ ಮಹಾನಾಮ್ನ್ಯ. ಇದು ಎಷ್ಟು ಮಾಡಿದ್ರೀಗ? 1 2 3 4 5
ಆಮೇಲೆ 6, 7, 8, 9, 10, 11, 12 ಅಷ್ಟಿದೆ. ಬೇರೆ ಕ್ರಮದಲ್ಲಿ ಅದನ್ನು 3 ಮಾಡಲಿಕ್ಕೂ ಬರುತ್ತೆ ಅಂಥೇಳಿ ಅದನ್ನು ತೋರಿಸ್ತಾರೆ. ಅಮೂತಯೇ ನೂನಂ ಸಮೂತಯೇ ನೂನಂ ಇತಿ ವಾ ತಿಸ್ರೋ ಮಹಾನಾಮ್ನ್ಯಃ. ಇವನ್ನು ಬಿಟ್ಟು ವಿದಾಮಘವನ್ ಬಂದಿತ್ತದು, ಅದು ಒಂದು. ಸಮೂತಯೇ ಇನ್ನೊಂದು, ನೂನಂ ಇತಿ ಮತ್ತೊಂದು. ಈ ಮೂರನ್ನು ಬೇಕಾದರೂ ಮಾಡ್ಕೋಬಹುದು. ಪ್ರಥಮಾಯ ಮಹಾನಾಮ್ನಿ ತದ್ವಾಚ್ಯ ಪಾರ್ಥಿವೋ ಹರಿಃ. ದ್ವಿತೀಯಾಯ ಅಂತರಿಕ್ಷ ತೃತೀಯಾಯ ಯುಗಃ ಪ್ರಭು ಇತಿ ಋಕ್ಸಂಹಿತಾಯಾಮ್. ಅದ್ರಲ್ಲಿ ಮೂರರಲ್ಲಿ ಏನು ವೈಶಿಷ್ಟ್ಯ? 3 ಮಾಡಿಕೊಂಡ್ರೆ ಪ್ರಥಮಾಯ ಮಹಾನಾಮ್ನಿ ತದ್ವಾಚ್ಯ ಪಾರ್ಥಿವೋ ಹರಿಃ. ಪ್ರಥಮ ಮಹಾನಾಮ್ನಿ ಬಂದು ಹೇಳಿದ್ರಲ್ಲ, ವಿದಾಮಘವನ್ ಅಂತ ಹೇಳಿದರು. ಇದರ ವಿಶೇಷ ಏನು ಅಂದರೆ ಪಾರ್ಥಿವ ಹರಿ. ಪಾರ್ಥಿವ ಅಂದರೆ ಪೃಥ್ವಿ ಸಮಸ್ತನಾದ ಭಗವಂತನ ವಿಶೇಷ ಮಹಿಮೆಯನ್ನು ಮೊದಲನೇ ಮಹಾನಾಮ್ನಿ ಹೇಳೋದು. ದ್ವಿತೀಯಾಯ 2ನೇ ಮಹಾನಾಮ್ನಿ ಇದೆ, ಸಮೂತಯೇ ಅಂತೇಳಿ. ಅದೇನು ಹೇಳುತ್ತೆ? ಅಂತರಿಕ್ಷಗತವಾದ ಭಗವದ್ರೂಪದ ಮಹಿಮೆಯನ್ನು ಅದು ಹೇಳುತ್ತೆ. ತೃತೀಯಾಯ ದ್ಯುಗಃ ಪ್ರಭು. 3ನೇದರಿಂದಾಗಿ ದ್ಯುಗಃ, ಎರಡನ್ನೂ ಸೇರಿಸಿ ಒಟ್ಟಿಗೆ ಹೇಳುತ್ತೆ. ಅಥವಾ ದ್ಯು ಅಂತ ಹೇಳಿದರೆ ದ್ಯುಲೋಕ, ಅದರಲ್ಲಿ ಗಹ ಇರತಕ್ಕಂಥದ್ದು. ಭೂಮಿ, ಅಂತರಿಕ್ಷ, ದ್ಯು. ಭೂಮಿ, ಅಂತರಿಕ್ಷ, ದ್ಯು, ಈ 3ಕ್ಕಿರತಕ್ಕಂಥ ವಿಶೇಷ ಭಗವದ್ರೂಪಗಳನ್ನು ತಿಳಿಸ್ಕೊಡೋದ್ರಿಂದನೇ 3 ಮಾಡ್ಕೊಂಡು ಹೇಳೋದಕ್ಕೂ ಬರುತ್ತೆ. ತೃಚಾಸ್ತಿಸ್ರೋ ಮಹಾನಾಮ್ನ್ಯಃ ಪಂಚರ್ಚ ಪ್ರಥಮಾ ಪರ. ತೃಚ ದ್ವಿಚಾ ಚ ನಿಗದ ಇತ್ಯೇ ನಿಗದೈಃ ತಾರ್ತೀಯ ಸಪ್ತಭಿರ್ಯುತ ಇತಿ ದ್ವೇಧಾ ವಿಭಾಗ ಸ್ಯಾತ್ ಜಪಧ್ಯಾನಾದಿಕರ್ಮಸು ಇತಿ ಚ. ಅದಕ್ಕೆಲ್ಲದಕ್ಕೆ ಅವಕಾಶ ಇದೆ ಅಂತ ಹೇಳೋದಕ್ಕೆ ಪ್ರಮಾಣವಾಕ್ಯವನ್ನು ಕೊಡ್ತಾರೆ. ಈ 3 ಅಂತೀರಿ, ಅದನ್ನು ಮಾಡ್ಕೋತೀರಿ, ಹೀಗೆಲ್ಲ ಮಾಡ್ಬೋದಾ ಅಂದರೆ ಆಧಾರ ಇದೆ, ಮಾಡ್ಕೊಡೋದಕ್ಕೆ ಆಧಾರ ಇದ್ದ ಮಾಡ್ಕೊಡೋದಕ್ಕೆ ಬರುತ್ತೆ. ತೃಚಾಹ ತಿಸ್ರಃ ಮಹಾನಾಮ್ನ್ಯಃ ಮೊದಲನೇದೆ. 3 ಋಕ್ಕುಗಳನ್ನು ಸೇರಿಸಿದರೆ 1 ಮಹಾನಾಮ್ನಿ. 2ನೇದು ಪಂಚರ್ಚ ಪ್ರಥಮಾ ಪರ, ಅದರಲ್ಲಿ 5 ಋಕ್ಕುಗಳದು ಇನ್ನೊಂದು. ತೃಚ 3 ಋಕ್ಕುಗಳದು, ದೃಚ 2 ಋಕ್ಕುಗಳದು. ನಿಗದೈಹಿ ತಾರ್ತೀಯ ಸಪ್ತಭಿರ್ಯುತ, ಅದರಲ್ಲಿ 3ನೇದು 7 ಸೇರಿಸಬಹುದು. ಇತಿ ದ್ವೇಧಾ ವಿಭಾಗ ಸ್ಯಾತ್ ಜಪಧ್ಯಾನಾದಿ ಕರ್ಮಸು. ಜಪ ಧ್ಯಾನ ಮೊದಲಾದ ಕಾರ್ಯಗಳಲ್ಲಿ ಯಾವ ಕಾರ್ಯ ಮಾಡ್ತೇವೆ ಅನ್ನೋದ್ರ ಮೇಲೆ ಮತ್ತು ಕಾರ್ಯದ ಉದ್ದೇಶ ಏನು, ಅಧಿಷ್ಠಾನ ಯಾವುದು ಅನ್ನೋ ವಿಚಾರದ ಮೇಲೆ ಇಷ್ಟೆಲ್ಲ ಭಾಗ ಮಾಡಿಕೊಡೋದಕ್ಕೆ ಬರುತ್ತೆ ಅಂತ ಹೇಳಿದರು. ತ್ರಿಲೋಕ ಅಂದರೆ ಅವ್ರು ಕೇಳಿದ್ದು ಬರೀ ಅರ್ಥ, ಆಚಾರ್ಯ ಹೇಳಿದ್ದೇನೋ ಅವ್ರು ಪೂರ್ವಾಪರ ಎಲ್ಲ ಹೇಳಾಕ್ಬಿಟ್ರೆ ನಡೆಯುತ್ತೆ. ಏನೇ ಅವ್ರ ಮನಸ್ಸಿನಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಪಂಚಮಸ್ಕಂದದಲ್ಲಿ ಹೇಳಿದರು, ಭಾಗವತ ಪೂರ್ತಿ ಗೊತ್ತು ಅಂತ ಹೇಳಿದ ತಕ್ಷಣ, ಹಾಗಿದ್ದರೆ ನಿಗದ್ಯತಾಂ ಗದ್ಯಮಿಹ ಇವ ಪಂಚಮಿ. ಪಂಚಮಸ್ಕಂದದ ಗದ್ಯ ಭಾಗ ಹೇಳಿ ಅಂತ ಕೇಳಿದ್ರು. ಆಚಾರ್ಯ ಇಡೀ ಪಂಚಮಸ್ಕಂದ ಹೇಳಾಕ್ಬಿಟ್ರು. ಅವ್ರು ಗದ್ಯ ಭಾಗ ಹೇಳೋದಕ್ಕೆ ಅಷ್ಟೇ ಕೇಳಿದ್ದು, ನಿಗದ್ಯತಾಂ ಗದ್ಯಮಿಹೈವ ಪಂಚಮೆ ಮುಂದೆ ಹೇಳ್ತಾರೆ. ಇಡೀ ಪಂಚಮಸ್ಕಂದ ಹೇಳಿದರು, ಇದು ಗದ್ಯ ಭಾಗ ಅಲ್ಲ. ಅಷ್ಟೇ ಅಲ್ಲ, ಬರೀ ಅರ್ಥ ಹೇಳಿದಷ್ಟು ಎಲ್ಲ ಅರ್ಥನೂ ಹೇಳಾಕ್ಬಿಟ್ಟು ಅದು ಕೇಳಿದ್ದೆಷ್ಟು ಅವ್ರು ಹೇಳಿದ್ದೆಷ್ಟು. ಆದ್ದರಿಂದ ನಾವು ಅದು ನಿಜವಾದ ಅರ್ಥ. ಸ್ವಲ್ಪ ಕೇಳಿದರೆ ಹೆಚ್ಚು ಕೊಡೋದೇನದು ಔದಾರ್ಯ. ಆ ಔದಾರ್ಯವನ್ನು ಜ್ಞಾನದಲ್ಲಿ ತೋರಿಸೋದು ಭಾರಿ ಕಷ್ಟ. ಅದನ್ನು ಪರಿಪೂರ್ಣವಾಗಿ ತೋರಿಸಿದ್ದಕ್ಕೆ ಅವರಿಗೆ ಪೂರ್ಣ ಪ್ರಜ್ಞಾ ಎಂಬ ಹೆಸರು ಭಾರಿ ವಿಶೇಷವಾದ ರೀತಿಯಲ್ಲಿ ಹೊಂದುತ್ತೆ. ಇತಿ ದ್ವೇಧಾಭಿಭಾಗ ಸ್ಯಾತ್ ಜಪಧ್ಯಾನಾದಿ ಕರ್ಮಸು ಇತಿ ಚ. ತ್ರಿಲೋಕಗೇನ ಹರಿಣಾ ನಿರ್ಮಿತಃ ಷೋಡಶೀಕ್ರತು. ತ್ರಿಲೋಕಕ ಪೃಥಿವಿ ಅಂತರಿಕ್ಷ ದ್ಯು, ಅದರಿಂದ ನಿರ್ಮಿತಃ ಷೋಡಶೀಕೃತ ಅಂತ ಇದಕ್ಕೆ ಹೆಸರು. ಏವಂ ಜ್ಞಾತ್ವಾ ಹರಿಂ ತಂಚ ಕರ್ಮ ಕುರ್ವನ್ ನ ಜಾಯತೆ ಇತಿ ಪ್ರವೃತ್ತೇ. ಏನಿದ್ರ ವಿಶೇಷ ಫಲಶ್ರುತಿ ಅಂದರೆ ಏವಂ ಜ್ಞಾತ್ವಾ ಹರಿಂ, ಈಗ ದೇವರನ್ನು ತಿಳಿದು ಮುಂದೆ ಕರ್ಮ ಕುರ್ವನ್, ಅದಕ್ಕೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಯಾರು ಮಾಡ್ತಾರೆ, ನಜಾಯತೆ ಮತ್ತೆ ಹುಟ್ಟಿ ಬರೋದಿಲ್ಲ. ನಚ ಪುನರಾವರ್ತತೆ ನಚ ಆಜಾಯತೆ, ಈ ಜಾಯತೆ ಅಲ್ಲ, ಮುಕ್ತಿ ಪಡಿತಾನೆ ಅಂತ ಅರ್ಥ ಅದಕ್ಕೆ. ಹೀಗೆ ಇತಿ ದ್ವೇಧಾ ವಿಭಾಗ ಸ್ಯಾತ್ ಜಪಧ್ಯಾನಾದಿ ಕರ್ಮಸು ಇತಿ ಚ. ತ್ರಿಲೋಕಗೇನ ಹರಿಣಾ ನಿರ್ಮಿತಃ ಷೋಡಶೀಕ್ರತು. ಏವಂ ಜ್ಞಾತ್ವಾ ಹರಿಂ ತಂ ಚ ಕರ್ಮ ಕುರ್ವನ್ ನ ಜಾಯತೆ ಇತಿ ಪ್ರವೃತ್ತೇ. ಇಷ್ಟಾದ ಮೇಲೆ ಏವಾಹಿ ಅಂತ ಎರಡು ಹೇಳಿದರೆ ಹಿಂದೆ ಬಂದಿತ್ತದು. ಏವಾಹಿ ಇತಿ ಉಪಸರ್ಗಸ್ಯ ಅರ್ಥೋ ಅಪಿ ಉಕ್ತೌ ಸಾಧಾರಣ ರೂಪತ್ವಾತ್ ಪೂರ್ವೋಕ್ತ ಅರ್ಥಪರಿಜ್ಞಾನಂ ವಿನಾ
ನ ಸ್ಪರ್ತುಂ ಶಕ್ಯತೆ ಏವಂ ನಿರ್ಮಿತೇನ ಷೋಡಶಿನ ಅರ್ಥೋ ಭವತಿ ಏವಂ ವಿತ್. ಏವ ಇವಿಹಿ ಅಂತೇನು ಹೇಳಿದ್ರಲ್ಲ, ಏವ ಏವಾ ಆಹಿ ಏವಾಹಿ ಅಂತ ಏವ ಏವಾಹಿ ಅಂತೇನು ಹೇಳಿದರು ಉಪಸರ್ಗ. ಅದಕ್ಕೆ ಅರ್ಥ ಮುಂದೆ ಅಪಿ ಮುಕ್ತ ಅವಧಾರಣ ರೂಪತ್ವ, ಹಿಂದೆ ಹೇಳಿದಂಥ ವಿಷಯದ ಬಗ್ಗೆ ಅವಧಾರಣ. ಏಹಿ ಬಾ ಮತ್ತು ಪ್ರತಿಸರ್ತಿ ಏನು ಹೇಳಿದರು, ಬಾ ಸ್ವೀಕಾರ ಮಾಡೋ ಬಾ ಸ್ವೀಕಾರ ಮಾಡೋ ಅಂಥೇಳಿ ಅದು ಅವಧಾರಣ ಮಾಡ್ತಾ ಇದೆ. ಪೂರ್ವತ್ವಾತ್ ಪೂರ್ವೋಕ್ತ ಅರ್ಥ ಪರಿಜ್ಞಾನಂ ವಿನ, ಹಿಂದೆ ಹೇಳಿದಂಥ ಅರ್ಥದ ಪರಿಜ್ಞಾನವಿಲ್ಲದೇನೆ ನ ಸ್ಮರ್ತುಂ ಶಕ್ಯತೆ, ಅದನ್ನೆಲ್ಲ ಅದಕ್ಕೆ ಅಷ್ಟೆಲ್ಲ ಹೇಳಬೇಕಾಯ್ತು ಅಂತ ಹೇಳಿದರು. ಹೇಳಬೇಕು ಪ್ರಧಾನವಾದ ಈಗ ಹೇಳ್ತಿರೋದು, ಮೊದಲೆಲ್ಲ ಹೇಳಿದ್ದೇನೋ ಅದರ ಮಹಿಮೆಯನ್ನು ಹೆಚ್ಚೆಚ್ಚು ತಿಳಿಸೋದಕ್ಕೋಸ್ಕರವಾಗಿ ಅದು ಹೇಳಿದ್ದಾರೆ. ಅದೇ ಸಂಗತಿ ಅದಕ್ಕೆ. ಏವಂ ನಿರ್ಮಿತೇನ ಷೋಡಶಿನ ವಿಷ್ಣು ಸಹಸ್ರನಾಮದಲ್ಲಿ ಮೊದಲಿಗೆ ಪೀಠಿಕೆ ಅವರು ಪ್ರಶ್ನೆ ಕೇಳಿದ್ದು, ಆಮೇಲೆ ಕೊನೆಗೆ ಫಲಶ್ರುತಿ, ಮಧ್ಯೆ ವಿಷ್ಣು ಸಹಸ್ರನಾಮ. ಏನಾಯ್ತಾಗ ಇದು ಓದೋದಕ್ಕೆ ನಮಗೆ ಬುದ್ಧಿ ಬರಲಿಕ್ಕೋಸ್ಕರ ಮೊದಲದೆಲ್ಲ ಹೇಳಿದರು. ಆಮೇಲೆ ವಿಷಯ ಆಯಿತು, ಆಮೇಲೆ ಅದರ ಫಲ ಏನು ಅಂತ ಆಮೇಲೆ ಹೇಳಿದರು. ಈ ಮೂರು ಎಲ್ಲದರಲ್ಲೂ ಕೂಡ ಏನು ಹೇಳಿರ್ತಾರೆ, ಸಾಮಾನ್ಯ ಪೀಠಿಕೆ, ವಿಷಯ, ಆಮೇಲೆ ಅದರ ಫಲಶ್ರುತಿ. ಆ ದೃಷ್ಟಿಯಲ್ಲಿ ಇದು ಒಂದು ದೃಷ್ಟಿಯಿಂದ ಮಹಾನಾಮನಿಗೆ ಆಚಾರ್ಯ ಹೇಳ್ತಾ ಇದ್ದಾರೆ. ಎಲ್ಲ ಪ್ರಧಾನವಾದ ಕಾರ್ಯಗಳಿಗೂ ಕೂಡ ಅನ್ವಯಿಸ್ತಕ್ಕಂಥ ಮಾತಿದೆ. ಏವ ಬರಲೇಬೇಕು. ಅದು ಇನ್ನೊಂದು ರೀತಿಯೇ, ಅದು ಆಯಾಹಿ ಎಂಬುದು ಎಲ್ಲದಕ್ಕೂ ಕಾಮನ್. ವಾಯೋ ಆಯಾಹಿ ವಾಯವಾಯಾಹಿ, ವಾಯುದೇವ್ರನ್ನ ಕರೀತಾ ಇದ್ದಾರೆ. ಇದು ಹಿಂದೆ ಇಷ್ಟೆಲ್ಲ ಹೇಳಿ ಇಂಥ ದೇವರೇ ಬಾ ಅಂತ ಕರೀತಿದ್ದಾರೆ ಅಷ್ಟೇ. ಗೊತ್ತಾಯ್ತು, ಅದು ಅರ್ಥ ಅದೇನೆ. ವಾಯ ಸಂಧಿ ಆಗಿಬಿಡುತ್ತೆ, ವಾಯವಾಯಾಹಿ, ವಾಯೋ ಆಯಾಹಿ ಅಂತ ಆಗೋದು, ಬಿಡಿಸಿದಾಗ ಕೂಡಿಸಿದಾಗ ವಾಯವಾಯಾಹಿ ಅಂತ ಆಗುತ್ತೆ. ಅದು ಶುರುವಾಗೋದು ಮೊದಲು ವಾಯುದೇವ್ರ ಸ್ತೋತ್ರದಿಂದನೇ ಪ್ರಾರಂಭ ಆಗೋದು, ಭಾಳ ವಿಶೇಷ. ಅಗ್ನಿ ಆಮೇಲೆ ವಾಯು, ಅವೆಲ್ಲ ಋಗ್ವೇದದ ಆರಂಭದ ಋಕ್ಕುಗಳನ್ನೇ ಹೇಳ್ತಾ ಇದ್ದಾರೆ. ಪೂಜೆಗೆ ಅದನ್ನೇ ವಿಧಿಸಿಬಿಟ್ಟಿದ್ದಾರೆ. ದೀಪ ಹಚ್ಚೋದು, ಮುಂದೆ ಅಂತ ಕವಾಟ ಉದ್ಘಾಟನ ಆಗಬೇಕು. ವಾಯವಾಹ್ಯದ ಕವಾಟ ಉದ್ಘಾಟನ. ಕವಾಟ ಅಂದರೆ ತೆರೆ, ಇವು ಬರೀ ಬಾಗಿಲಲ್ಲ, ತೆರೆ ಉದ್ಘಾಟ. ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಚ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಅದಕ್ಕೋಸ್ಕರವಾಗಿ ಆ ಕವಾಟ. ಗೊತ್ತಾಯ್ತಾ, ಎಲ್ಲ ಸ್ಟೆಪ್ ಬೈ ಸ್ಟೆಪ್. ಆ ಹಿಂದೆ ಉಪಸರ್ಗದ ಅರ್ಥ ಅಲ್ಲ, ಉಪಸರ್ಗದ ಅರ್ಥದ ಸಮೇತ ತಿಳಿಬೇಕು ಅಂತ ಅರ್ಥ. ಗೊತ್ತಾಯ್ತು. ಆ ಯಾಹಿ, ಆ ಅಂಬದು ಉಪಸರ್ಗ. ಯಾಹಿ, ಯಾಹಿ ಅಂದರೆ ಹೋಗು, ಯಾಹಿ ಅಂದರೆ ಬಾ. ಗಮನ, ಆಗಮನ. ಗಮನ ಆಗಮಾರ್ಥಂತು ದೇವಾನಾಂ, ಎರಡು ಪದ ಅಲ್ಲೇ ಉಪಯೋಗಿಸಿದ್ದಾರೆ. ಆಗಮಾರ್ಥಂತು ದೇವಾನಾಂ, ಗಮನಾರ್ಥಂತು ರಕ್ಷಸ. ಈವಿಲ್ ಫೋರ್ಸಸ್ ಎಲ್ಲ ಹೋಗಿಬಿಡಬೇಕು, ಇದು ಡಿವೈನ್ ಫೋರ್ಸಸ್ ಎಲ್ಲ ಬರಬೇಕು. ಅದಕ್ಕೆ ಆ ಸೇರಿಸಿದಾಗ ಅರ್ಥ ವ್ಯತ್ಯಾಸ ಗೊತ್ತಾಯಿತು. ಆಗಮನ, ಗಮನ. ದೇವಾನಾಂ ಆಗಮನಾರ್ಥಂ. ಆಮೇಲೆ ಅವರು ಬಂದರು ಅಂತಷ್ಟು ಖಾಲಿ ಮಾಡಬೇಕು ಜಾಗನ. ಮೊದಲು ದೇವತೆಗಳು ಆಗಮನವಾಗ್ತಿರ್ಲಿಕ್ಕೆ, ಬೆಳಕು ಬರ್ತಿರ್ಲಿಕ್ಕೆ ಏನಾಗುತ್ತಾಗ, ಬೆಳಕು ಬರ್ತಿರ್ಲಿಕ್ಕೆ ಕತ್ತಲೆ ಓಡೋಗ್ಬೇಕು. ದೇವತೆಗಳೆಲ್ಲ ಬೆಳಕಿನ ಸಂಕೇತವಾದರೆ ಅವರು ಕತ್ತಲೆ ಸಂಕೇತ. ಅದಕ್ಕೆ ಅದು ಆ ಉಪಸರ್ಗ ಸೇರಿಸಿದಾಗ ಬನ್ನಿ ಅಂತ ಅರ್ಥ ಬಂತು. ಉಪಸರ್ಗ ಬಿಟ್ಟು ಬಿಟ್ಟಾಗ ಹೋಗಿ ಅಂತ ಅರ್ಥ ಬಂತು. ವಿರುದ್ಧ ಈವಿಲ್ ಫೋರ್ಸಸ್, ಡಿವೈನ್ ಫೋರ್ಸಸ್ ಇವಿಲ್ ತಾನೆ ದ್ವಾಕಂಡು ಬಿದ್ದು ನಮ್ಗೆ ಹೇಳಿದಾಗೆ ಕತ್ತಲೆ ಬೆಳಕು. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ, ಈ ಕೆಟ್ಟವರ ಸಹವಾಸ ಬೇಡ, ಜ್ಯೋತಿ ಬೆಳಕಿನ ಕಡೆ ಹೋಗೋಣ ಅಂತ ಹೇಳಿದರೆ ಕತ್ತಲೆಯಿಂದ ಬೆಳಕು, ಅಜ್ಞಾನದಿಂದ ಸಜ್ಞಾನ, ಅದಕ್ಕೆ ಹೋಗಬೇಕು. ಅಜ್ಞಾನ ಸ್ವಜ್ಞಾನ ಹಾಗೆ ಬರೋದಿಲ್ಲ, ಇರೋರಾಗಬೇಕು. ಅದಕ್ಕೆ ಅಜ್ಞಾನಿಗಳನ್ನ ದೂರ ಮಾಡಿದರೆ ಅಜ್ಞಾನ ಹೋಗುತ್ತೆ. ಅಜ್ಞಾನಿಗಳ ಹತ್ತಿರ ಇರೋ ಅಜ್ಞಾನ ಹೋಗಲಿ ಅಂದರೆ ಏನರ್ಥ? ಸಾಧ್ಯ ಇಲ್ಲ. ಅದೇ ರೀತಿಯೇ ಜ್ಞಾನಿಗಳನ್ನು ದೂರ ಮಾಡಿಕೊಂಡು ಜ್ಞಾನ ಬೇಕು ಅಂದರೆ ಸಾಧ್ಯ ಇಲ್ಲ. ಇವತ್ತು ಒಂದು ಹಾಲು ಇತ್ಯಾದಿದೆಲ್ಲ ಪಾತ್ರೆ ಬೇಕು. ಮತ್ತು ಸಜ್ಜನರ ಮೂಲಕ ಭಗವಂತ ಬರೋದ್ರಿಂದ ಜ್ಞಾನ ಆಬ್ಸ್ಟ್ರಾಕ್ಟ್, ಹಾಗೆ ಬರಲಿಕ್ಕಾಗೋದಿಲ್ಲ. ಅದಕ್ಕೆ ಜ್ಞಾನಿಗಳ ಬಳಿ ಇದ್ದರೆ ಏನಾಗುತ್ತೆ, ಬರುತ್ತೆ ಅಂತ ಹೇಳೋದಕ್ಕೆ ಆ ಸತ್ಸಂಗದ ಮಹತ್ವ ಇತ್ಯಾದಿ ಬಂದಾಗ. ಪ್ರಪ್ರ ಏವಂ ನಿರ್ವಿತೇನ, ಮುಂದೆ ಪ್ರಪ್ರ ವಹ ತ್ರಿಷ್ಟುಭಮಿಷಂ, ಮುಂದೆ ಮಂದದ್ವೀರಾಯ ಇಂದವೇ, ಮಂದದ್ವೀರಾಯ ಇಂದವೇ ಧಿಯಾ ವೋ ಮೇಧಸಾತಯೇ ಪುರಂಧ್ಯ ಅವಿವಾಸತಿ. ಅದು ಮುಂದುವರೆಸಿ ಹೇಳ್ತಾರೆ. ಈಗ ಪ್ರಪ್ರ ಎರಡು ಸತ್ ಪ್ರ ಬಂತು, ಎಲ್ಲಿ ಸೇರಿಸ್ಕೋಬೇಕು ಹೇಳ್ತಾರೆ. ವಸ್ತ್ರಿಷ್ಟುಭಂ ಇಷಂ. ಹಾಂ, ಷೋಡಶಿನ ಅರ್ಧೋ ಏನಿದೆ, ಅರ್ಧ ಇದೆ, ಏನಿದೆ ಷೋಡಶಿನ ಭವತಿ ಏವಂ ಮಿತ್. ಹೀಗೆ ತಿಳ್ಕೊಂಡವನು ಹೀಗಾಗೇ ಆಗ್ತಾನೆ, ಷೋಡಶಿ ಕೃತವನ್ನು ಮಾಡಿದವನಾಗ್ತಾನೆ ಅಂತ ಹೇಳಿ. ಗೊತ್ತಾಯ್ತಾ? ನಮಸ್ಕಾರ ಮಾಡಿ ಇಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಈ ವಿಶೇಷವಾದ ಕೃತು
ಅದನ್ನು ಮಾಡಿದವನಾಗಿ ಆಗ್ತಾನೆ. ಮುಂದೆ ಹೇಳ್ತಾರೆ ಹೌದು ಹೌದು ಅಲ್ಲೇ ಬಂದಿರೋದು, ಅಲ್ಲಿದೆ ಹೇಳ್ತಾರೆ. ಪ್ರಪ್ರವಹ ಅಂತ ಬಂದಿದೆ. ಏನು ಪ್ರಪ್ರವಹ ಅಂದರೆ ಏನು? ಪ್ರಪ್ರವಹ ತ್ರಿಷ್ಟುಭಂ ಇಷಂ ಅಂತ ಬಂತು. ಪ್ರಪ್ರವಹ ಅಂದರೆ ಏನು? ಹೇ ಋತ್ವಿಜ ಅಂತ ಅರ್ಥ. ಏನೇನಿದೆ ಅದರಲ್ಲಿ? ಪ್ರಜಾ ವಾ ವಹ ತ್ರಿಷ್ಟುಭ ಪ್ರಜಾ ವಾ ವಹ ತ್ರಿಷ್ಟುಭಂ ಇಷಂ ತ್ರಿಷ್ಟುಭಾಕ್ಯಂ ಅನ್ನಂ ಇಂದ್ರ ಪರಮೇಶ್ವರ ಸೋಮಾಯ ಆವಿವಾಸತಿ. ಇದರಲ್ಲಿ ಇಂದ್ರನಾಮಕನಾದ ಪರಮಾತ್ಮ ಸೋಮನಿಗೋಸ್ಕರ, ಸೋಮ ಅಂತ ಹೇಳಿದರೆ ಚಂದ್ರ, ಇನ್ನೊಂದು ಸೋಮ ಅಂದರೆ ಸೋಮರಸ, ಸೋಮರಸ ಪ್ರಾಪ್ತಿಗೋಸ್ಕರವಾಗಿ ಆವಿವಾಸತಿ. ಪುರಂಧ್ಯಾಧಿಯ ಅಂತಿದೆ ಮುಂದಿಂದ. ಈಗ ಉತ್ತರಾರ್ಥದಲ್ಲಿ ಪುರಂಧ್ಯ ಆವಿವಾಸತಿ. ಏನು ಆವಿವಾಸತಿ ಅಂದರೆ? ಪುರಂಧ್ಯ ಅಂದ್ರೇನು? ಪುರಂಧ್ಯಾಧಿಯ ಅಶೇಷ ಪ್ರಾಣಿ ದೇಹ ಆಶ್ರಯ. ಪುರ ಅಂದರೆ ದೇಹ, ಪುರಂಧೇನು ಎಲ್ಲ ಪ್ರಾಣಿಗಳಲ್ಲಿ ನೆಲೆಸಿರೋದು. ಅದರಿಂದಾಗಿ ಧಿಯ ಅನುಸಂಧಾನ ಸ್ವಬುದ್ಧಿ ಈ ಬುದ್ಧಿಯಿಂದ ಪ್ರಕರ್ಷೇಣ ಎರಡು ಸರ್ತಿ ಪ್ರಪ್ರ ಸ್ವಾಗತ ಅಂತ ಸಾಕು. ಆಗತ ಇದೆ, ಸ್ವಾಗತ ಅಂದರೆ ಸಾಕು. ಏನಂತೀವಿ ನಾವು? ಸುಸ್ವಾಗತ ಅಂತ. ಎಷ್ಟು ಸರ್ತಿ ಬಂತು? 2 ಸರ್ತಿ ಬಂತು. ಸು ಆಗತ ಸುಸ್ವಾಗತ. ಆಗತ ಗತ ಹೋಯಿತು, ಆಗತ ಬರಬೇಕು. ಸ್ವಾಗತ ಸುಸ್ವಾಗತ. ಅದೇ ರೀತಿ ಪ್ರಪ್ರ ಅಂತ 2 ಸರ್ತಿ ಬಂತು. ಯಾತಕ್ಕೆ 2 ಸರ್ತಿ ಬಂದಿದೆ ಅಂದರೆ ಅತಿತರಾಂ ಪ್ರಕರ್ಷೇಣ ಅತಿತರಾಂ. ಪ್ರ ಅಂತ ಎಲ್ಲೆಲ್ಲಿ ಬಂದಿರುತ್ತೋ ಏನರ್ಥ ಅದಕ್ಕೆ? ಪ್ರಕರ್ಷ ಅಂತ ಅರ್ಥ. ಪ್ರಕರ್ಷ ಪ್ರಕೃಷ್ಟ ಹೀಗೆ ಅರ್ಥ ಇದೆ. ಇಲ್ಲಿ ಅತಿತರಾಂ ಅಂತ ಅರ್ಥ. ಶಂಸ್ಯಮಾನ ತ್ರಿಷ್ಟು ಪ್ರೀತಿಂ ಕರೋತಿ. ಹೀಗೆ ಹೇಳಿದಾಗ ಆ ತ್ರಿಷ್ಟು ಛಂದಸ್ಸಿನ ಆ ಮಂತ್ರ ಏನು ಮಾಡುತ್ತೆ ದೇವರಿಗೆ ವಿಶೇಷವಾಗಿ? ಬಂದು 2 ಸತ್ ಕರೆದ್ರು, ಏನು ಮಾಡಿದಾಗ ಭಾಳ ಪ್ರೀತಿ ಇದೆ ಅಂಥೇಳಿ ಅವ್ರ ಮೇಲೆ ಇವರಿಗೆ ಪ್ರೀತಿ ಬರಲಿಕ್ಕೆ ಶುರುವಾಗತ್ತೆ. 3 ಸತ್ ಕರೆದು ಮತ್ತೆ ಕರೆದ್ರು. ಈ ಪ್ರಾಪ್ರ ಅನ್ನೋದು ಪುನರುಕ್ತಿ. ನಮೋ ನಮೋ ಅಂತ 2 ಸರ್ತಿ ಹೇಳ್ತಾರೆ. ನಮೋ 2 ಸರ್ತಿ ಸಂಕೇತ ಅಲ್ಲ, ತುಂಬ ಸರ್ತಿ ಹೇಳೋದಕ್ಕೆ 2 ಸರ್ತಿ ಹೇಳಿ ಏನಂತ ಆವೃತ್ತಿ ಆಗೋದು ಅಂತ ಅರ್ಥ. 2 ಸರ್ತಿ ಸಾಧ್ಯನೋ 2 ಸರ್ತಿ. ಯಾವುದಕ್ಕೆ? ವೀಪ್ಸಾನೂ ಹಾಗೇನೆ. ಅಲ್ಲೂ ಕೂಡ ಬರಲೇಬೇಕು ಅಂತ ಅಪೇಕ್ಷೆ ಇದ್ದಾಗ ಏನಾಯಿತು? ವೀಪ್ಸ. ಈ ಕಡೆಯಿಂದ ವೀಪ್ಸ, ಆ ಕಡೆಯಿಂದ ಪ್ರತಿಯಾಗಿ ಪ್ರೀತಿ ರೆಸ್ಪಾಂಡ್ ಮಾಡೋದು, ರೆಸಿಪ್ರೊಕೇಟ್ ಮಾಡ್ತಾರೆ. ಪ್ರೀತಿಂ ಕರೋತಿ ಸೋಮಪಾನಾರ್ಥಂ ಇತ್ಯರ್ಥ. ಯಾತಕ್ಕೆ ಬಾ ಅಂತ ಪ್ರಶ್ನೆ. ಯಾತಕ್ಕೆ ಬಾ? ಯಾವ ಫಂಕ್ಷನ್ಗೆ ಕರೀತಾರೆ ಅನ್ನೋದ್ರ ಮೇಲೆ ಅಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅಂತ ಅರ್ಥ ಆಗುತ್ತೆ. ಸೋಮಪೀತೆ, ಸೋಮಪಾನ ಯಜ್ಞದ ಅತ್ಯಂತ ಮುಖ್ಯವಾದ ಭಾಗ ಗೊತ್ತೆ. ಅದಕ್ಕೆ ಸೋಮಪಾನಾರ್ಹ ದೇವತೆಗಳು ಅಂತ ಹೇಳೋದಿಲ್ಲ. ಸ್ಪೆಷಲ್ ಎಲ್ಲರಿಗೂ ಇಲ್ಲ ಸೋಮರಸ, ಅವರಿಗೆ ಮಾತ್ರ ಇರೋದು. ಅದಕ್ಕಾಗಿ ಸೋಮಪಾನಾರ್ಥಂ ಬನ್ನಿ. ಯಾರು? ಹೌದು, ಅದು ಹೇಳಿದರು. 100 ಯಾರು ಅಂತ ಹೆಸರು ಕೂಡ ಹೇಳಿದ್ದಾರೆ. 99 +1 ದೇವರು ಪ್ಲಸ್ ವೈನರ್. ಕಿಂ ತರ್ಹಿ ಓ ತತ್ವ ಮುಂದೆ ಹೇಳ್ತಾರೆ. ಮಂದದ್ವಿರಾಯ ಅಂದರೆ ತಸ್ಯ ವೀರಸ್ಯ ಪರಮೇಶ್ವರಸ್ಯ ಮಂದಂ ಪ್ರೀತಿಂ ಕರೋತೀತಿ ಮಂದದ್ವೀರ ಸೋಮಃ. ಸೋಮನಿಗೆ ಅಬ್ಜೆಕ್ಟಿವ್ ಅದು. ಏನು ಮಂದದ್ವೀರ ಅಂದ್ರೇನು? ಮಂದದ್ವಿರಾಯ ತಸ್ಯ ವೀರಸ್ಯ ಪರಮೇಶ್ವರಸ್ಯ ಮಂದಂ ಪ್ರೀತಿಂ ಕರೋತಿ ಇತಿ ಮಂದದ್ವೀರ ಸೋಮಃ. ಮಂದದ್ವೀರ ಅಂದರೆ ಸೋಮ ಅಂತ ಅರ್ಥ. ಅದು ಹೇಗೆ ಮಂದದ್ವೀರ ಅಂತ ಬಂತು ಅಂದರೆ ಮಂದಂ ಕರೋತಿ ಅಂತಾಗಬೇಕು. ಮಂದವಾಗಿ ಏನು ಮಾಡ್ತಾನೆ? ಪ್ರೀತಿಯನ್ನು ನಿಧಾನವಾಗಿ ಅಂತ ಅರ್ಥ. ಮಂದದ್ವೀರ ಸೋಮಃ. ನ ಚ ಆತ್ಮಪ್ರಯೋಜನಾಯ ಪ್ರೀತಿಂ ಕರೋತಿ ಕಿಂ ತರ್ಹಿ ವೋ ಮೇಧಸಾತಯೇ ವೋ ಯಜ್ಞ ಪ್ರಸಿದ್ಧ್ಯರ್ಥಂ. ಇಲ್ಲೇನಾಯಿತು? ಈ ರೀತಿ ಮಾಡಿದಾಗ ದೇವರು ಪ್ರೀತಿಯಿಂದ ಬರ್ತಾನೆ. ಈ ಪ್ರೀತಿಯ ಉದ್ದೇಶ ಏನು ಅಂದರೆ ತನಗೋಸ್ಕರ ಅಲ್ಲ. ದೇವರು ಪರಿಪೂರ್ಣನಾದ್ದರಿಂದ ತನಗೋಸ್ಕರ ಅಲ್ಲ. ಯಾತಕ್ಕೋಸ್ಕರ? ನತು ಆತ್ಮಪ್ರಯೋಜನಾಯ ಪ್ರೀತಿಂ ಕರೋತಿ ಕಿಂ ತರ್ಹಿ ಅಂದರೆ ದೇವರು ಅನುಗ್ರಹ ಮಾಡ್ತಾನೆ ನಮ್ಮ ಮೇಲೆ. ಆಯಿತು ಸರಿ, ಅನುಗ್ರಹ ಯಾತಕ್ಕೋಸ್ಕರ ಮಾಡ್ತಾನೆ? ಇನ್ನೊಂದೇನೋ ಕಾರಣ ಇಟ್ಕೊಂಡಿದ್ದ ಇಲ್ಲ. ಅನುಗ್ರಹ ಯಾತಕ್ಕೆ ಮಾಡ್ತಿರೋದು? ಬರೀ ಕರುಣೆಯಿಂದ ಹೊರತು ಪ್ರತಿಫಲದ ಅಪೇಕ್ಷೆ ಇಲ್ಲ. ಅದಕ್ಕೆ ದೇವರು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಾನು ಅನುಗ್ರಹ ಮಾಡ್ತಿರಬೇಕಾದ್ರೆ ಈ ಪ್ರತಿಫಲ ಯಾತಕ್ಕೆ ಕೇಳ್ತೀರಿ ಅಂತ ಅರ್ಥ. ಪ್ರತಿಫಲದ ಅಪೇಕ್ಷೆ ಇದ್ದರೆ ಇವರೇನು ಮಾಡ್ಬೋದು? ಶೇರ್ ಮಾಡಬೇಕಾ? ಶೇರ್ ಮಾಡಿ ನಿಮಗೂ ಬೇಕು ನಮಗೂ ಬೇಕು. ದೇವರಿಗೆ ಪ್ರಯೋಜನ ಇಲ್ಲ ಅಂದಮೇಲೆ ನಾವೇನು ಮಾಡಬೇಕೀಗ? ಆನರರಿ ಜಾಬ್ ಮಾಡೋರ ಬಗ್ಗೆ ಏನಾಗುತ್ತೆ ನಮಗೆ?
ಆನರೇ ಜಾಬ್ ಮಾಡೋರ ಬಗ್ಗೆ. ಯಾಕೆಂದರೆ ಸಹಜವಾಗಿ ಕೆಲಸ ಮಾಡ್ತಾರೆ, ಏನು ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ಅರ್ಥ ಏನು ಅದಕ್ಕೆ? ನಿಸ್ಪೃಹತೆಯಿಂದ ಮಾಡ್ತಾರೆ. ನಾವು ಕೂಡ ಏನಿರಬೇಕು, ಹಾಗೇ ಇರಬೇಕು, ರೆಸಿಪ್ರಿಕೇಟ್ ಮಾಡಬೇಕು. ಸೊ ಮಾಫಲೇಶು ಕದಾಚನ ದೇವರು ಯಾತಕ್ಕೆ ಹೇಳ್ತಾನೆ ಅಂದರೆ, ತಾನಾಗಿ ಮಾಡೋದ್ರಿಂದ ನಾವು ಹಾಗೆ ಮಾಡಬೇಕು ಅಂತ ಅರ್ಥ. ಪ್ರತಿ ಫಲಕ್ಕೆ ನಿಮ್ಮದು ಅಂದರೆ ನಮ್ಮದು ವ್ಯಾಪಾರ ಅಂತ ಶುರು ಮಾಡ್ತಾರೆ. ಅದು ಹಾಗಾಗಬಾರ್ದು. ಅದಕ್ಕೆ ಯಾವಾಗಲೂ ಕೂಡ ಫಲಾಪೇಕ್ಷೆ ಬಿಡೋದು. ಹೇಳಿಲ್ಲ ನೀವು ಕೊಡಿ ಅಂದರೆ ನೀವು ಕೊಡಿ ಅಂತಾರಲ್ಲ, ಹಾಗೆ ಗೊತ್ತಾಯ್ತಾ? ಇವಾದ್ರೆ ಇವನು ತಿರುಗಿ ಬೈತಾರೆ. ಮಾತಿಗೆ ಮಾತು ಅಂತ ಹಾಗೋ ಆ ರೀತಿಗೆ ರೀತಿ. ದೇವರದ್ದು ಫಲಾಪೇಕ್ಷೆ ಇಲ್ಲದ ಕೆಲಸ ಅಂದಮೇಲೆ ಹೋಗಲಿ, ದೇವರು ಮಾಡೋ ಕೆಲಸ ಇಟ್ಟು ನಮ್ಮ ಕೆಲಸ ಇಟ್ಟು ಯೋಚನೆ ಮಾಡೋಣ ಹೋಗಲಿ. ಕೆಲವು ಫಲಾಪೇಕ್ಷೆ ಇಲ್ಲದೆ ಮಾಡ್ಬೋದು, ಚಿಕ್ಕ ಕೆಲಸ. ಅಕ್ಷರ ಫಲ ಕೇಳಿದ್ರೆ ಎಷ್ಟು ಬರುತ್ತೆ? ಅದು ಕೆಳಗೆ ಬಿಡೋದೇ ವಾಸಿ ಅಂತಾಗತ್ತೆ. ಫಲಕ್ಕೆ ಬಿಡೋದೇ ವಾಸಿ. ದೇವರು ಎಷ್ಟು ಮಾಡ್ತಾರೆ? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಪ್ರತಿ ಕ್ಷಣದಲ್ಲೂ ರಕ್ಷಣೆ ಮಾಡ್ತಾನೆ. ಗೊತ್ತಾಯ್ತಾ? ಇಷ್ಟು ಮಾಡ್ತಾನೆ, ಏನು ಫಲ ಕೆಡೋದಿಲ್ಲ. ನಾವು ಮಾಡೋದೇನು? ನಮ್ಮದಾಗಿ ಏನೂ ಇಲ್ಲ. ನಾವು ನಿಜವಾಗ್ಲೂ ಪೂಜೆ ಮಾಡಿದರೂ ಕೂಡ ನಮ್ಮ ರೋಲ್ ಎಷ್ಟಿದೆ ಅದರಲ್ಲಿ? ಹೂವು ಬೆಳೆದಿರೋದು, ತುಳಸಿ ಬೆಳೆದಿರೋದು, ನೀರು ಸಿಕ್ಕಿರೋದು, ಕೈ ದೇವರು ಕೊಟ್ಟಿರೋದು, ಪದಾರ್ಥ ಭೂಮಿಯಲ್ಲಿದೆ. ನಮ್ಮದೇನಿಲ್ಲ. ಆಫೀಸ್ಗೆ ಹೋಗ್ತಾರೆ ಯಾರು, ಮನೆಯಿಂದ ಪೆನ್ನು ಯಾರ್ಯಾರು ಒಯ್ದಿಲ್ಲ ಆಫೀಸ್ಗೆ. ಟೇಬಲ್ಲು ಚೇರು ಮನೆಯಿಂದ ಹಾಕ್ಕೊಂಡು ಆಫೀಸ್ಗೆ ಹೋಗಿ ನೋಡಿದ್ದೀರಾ? ಆಫೀಸಿಂದ ಮನೆ ಶಿಫ್ಟ್ ಆಗ್ತದೆ ಹೊರತು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿ ಏನಿಲ್ಲ, ಹೋಗೋದು ಕೆಲಸ ಮಾಡೋ ಎಲ್ಲ. ಪೆನ್ನಿಲ್ಲ, ಬನ್ನಿ ಮನೆಯಿಂದ ತೊಗೊಂಬನ್ನಿ ಅಂತ ಹೇಳೋದು, ಅವರು ಕೊಡ್ತಾರೆ. ಪೇಪರ್ ಮನೆಯಿಂದ ತೊಗೊಂಬನ್ನಿ ಅಂತ ಹೇಳೋದು. ಏನು ತರಲಿಕ್ಕಾಗಲ್ಲ, ನಾಲ್ಕು ಪೇಪರ್ ಅನ್ನೋದಿಲ್ಲ. ಒಂದು ಶೀಟ್ ಇಲ್ಲ, ಇವತ್ತಿಲ್ಲ, ನಾನು ಮಾಡಿಲ್ಲ ಅಷ್ಟೇ. ಮನೆಯಿಂದ ತಂದು ಮಾಡು ಅಂತ ಹೇಳೋದಿಲ್ಲ. ಅದೇ ಅದು ಆ ಪರಮಾತ್ಮನ ನೋಡಿ ಕಲ್ತಿರೋದು. ಅದು ಆಫೀಸ್ ವ್ಯವಸ್ಥೆ ಆಗಿದೆ ಅಂದರೆ ಅದು ಜಾಗ ಅವರೇ ಕೊಡ್ತಾರೆ. ಮತ್ತೆ ಈಗ ಜಾಗ ಇಲ್ಲ, ಜಾಗನೂ ಕೊಡ್ತಾರೆ. ಬರೀ ಏನೇನು ಬೇಕು ಎಲ್ಲ ಕೊಡ್ತಾರೆ. ನಿಮ್ಮ ಕೆಲಸ ಏನು ಮಾಡೋದಷ್ಟೇ. ಅರ್ಥಾಯ್ತು? ಅದೇನು ಅಂದ್ಕೊಂಡು ನಮ್ಮ ಕೆಲಸ ಇಷ್ಟೇ, ಏನಂತ ಕೃಷ್ಣಾರ್ಪಣ ಅಷ್ಟೇ, ಇನ್ನೇನಿಲ್ಲ. ಮಾಡಿ ಕೃಷ್ಣಾರ್ಪಣ, ಬರೀ ಕೃಷ್ಣಾರ್ಪಣ ಅಂದುಬಿಡ್ತಾನೆ, ಪದ್ಧತಿ ಆಗುತ್ತೆ ಅಷ್ಟೇ. ಮಾಡಿ ಕೃಷ್ಣ ನೋಡಿ, ಇಲ್ಲಿಂದ ಈ ಕಡೆ ಕೊಟ್ಟರಾಯ್ತು ಅಷ್ಟೇ. ಕೊಡ್ಬೇಕಾದ್ರೆ ಏನು, ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ ತಕ್ಷಣ ಏನಾಯ್ತದು? ಕೊಟ್ಟಾಯ್ತು, ಮುಟ್ಟಿಬಿಟ್ರೆ ತೊಗೊಂಡಾಗಾಯ್ತು. ಇಷ್ಟೇ, ಎಷ್ಟು ಸಿಂಪಲ್. ಅದು ಮಾಡದೆ ಹೋದರೆ ಇನ್ಕಂಪ್ಲೀಟ್. ಅದು ಆ ಪ್ರೋಸೆಸ್ ಆಗಲಿಲ್ಲ, ಎಲ್ಲ ಆಗಿದೆ. ಪ್ರೋಸೆಸ್ ಆಗಲಿಲ್ಲ, ಏನು ಆಗಲಿಲ್ಲ, ತಿರಸ್ಕೃತ ಆಯಿತು. ಸರಿ, ಸಿಗ್ನೇಚರ್ ಹಾಕಿದರೆ ಹಾಗೋ ಅಷ್ಟು ರೆಡಿ. ಅದಕ್ಕೇನೆ ದೇವರು ಇಷ್ಟೆಲ್ಲ ದೇವರು ಮಾಡೋರು ನಾವು ಮಾಡೋದು ಏನೂ ಲೆಕ್ಕ ಇಲ್ಲ. ಗೊತ್ತಾಯ್ತಾ? ಆದರೂ ಅದು ಫಲ ಕೆಡೋದಿಲ್ಲ. ನಾವು ಸ್ವಲ್ಪ ತೊಗೊಂಡು ಏನು ಮಾಡ್ತಿದ್ದೀವಿ ಈಗ? ಫಲ ಕೆಡ್ತಿದ್ದೀವಿ. ಅದು ತಪ್ಪು. ಅದು ದೇವರು ಮಹಿಮೆ ಕೆಡಿದಾಗ ಫಲ ಕೇಳಿಬಿಡಿದು ಮತ್ತೆ ಹೇಳಬೇಕಾಗಿಲ್ಲ. ಏನಾಗಿಬಿಡುತ್ತಾಗ? ಈ ಫಲ ಬೇಕಾಗಿಲ್ಲ, ಏನು ಕೇಳಬೇಕಾಗಿ. ಹಿಂದೆ ಆಗಿತ್ತು ಅಂತ ಹೇಳಲಿಲ್ಲ. ಕೆಲಸಗಾರರ ಮನೆಯಲ್ಲಿದ್ದರೆ ಅವ್ರಿಗೆ ಕ್ಯಾಶ್ ವ್ಯವಹಾರನೇ ಇಲ್ಲ ಅವರ ಜೊತೆಗೆ. ಇವ್ರು ಕೊಡ್ತಿದ್ದಿಲ್ಲ, ಅವ್ರು ಕೇಳ್ತಾನೆ. ಕೊಟ್ಬಿಟ್ರೆ ಅವ್ರಿಗೆ ಭಾರಿ ಬೇಸರ ಆಗಿಬಿಡೋದು. ನಮ್ಮನ್ನು ಬೇರೆ ಮಾಡ್ತಿದ್ದೀರಿ ನೀವು, ಈ ಥರ ನಮಗೆ ಬೇರೆ ಮಾಡ್ತಿದ್ದೀರಿ. ಹಾಗಿದ್ದರೆ ಈಗ ಕೊಡದೆ ಹೋದರೆ ಬೇರೆ ಮಾಡಿದೆ ಲೆಕ್ಕ. ಮಾತಿಗೆ ಕೊಡೋ ಪದ್ಧತಿ ಬಂದುಬಿಟ್ಟಿದೆ. ಇದೇನು ಭಾರಿ ದಿವಸ ಚೇಂಜ್ ಅಲ್ಲ, 45 ವರ್ಷ ಚೇಂಜ್ ಅಷ್ಟೇ. ತುಂಬ ಇದ್ದ ರೀತಿಯೆಲ್ಲ ಆಲ್ಮೋಸ್ಟ್ ಯಾರೂ ಅದು ಕೇಳೋ ಪದ್ಧತಿನೇ ಇಲ್ಲ. ಗೊತ್ತಾಯ್ತಾ? ಅದು ಆಮೇಲೆ ನೋಡಿ ಕಲ್ತಿದ್ದು. ಇದು ವೆಸ್ಟರ್ನ್ ಕಲ್ಚರ್ ಒಂದು ಕಡೆಗೆ, ಈ ಡೆವಲಪ್ಮೆಂಟ್ ಒಂದು ಕಡೆಗೆ. ಸರ್ವಿಸ್ ಚಾರ್ಜ್ ಅಂತ ಇನ್ಕ್ಲೂಡ್ ಮಾಡಿದ್ರಲ್ಲ ಹೊಸದಾಗಿ, ಮಾಡೋದೇ ಸರ್ವಿಸ್. ಮತ್ತೇನು ಚಾರ್ಜ್ ಅದಕ್ಕೀಗ? ಅದೇ ಅದು ಹೊಸದು ಏನೋ ತೊಗೊಳಕ್ಕೊಂದು ಹೊಸ ಹೆಸರಿಡೋದು ತೊಗೊಳೋದು ಅಷ್ಟೇ. ಅವತ್ತು ಒಟ್ಟಿನ ಮೇಲೆ ದೇವರು ಫಲಾಪೇಕ್ಷೆ ಇಲ್ಲದೆ ಮಾಡ್ತೇನೆ ಅಂದಮೇಲೆ ಸ್ವಪ್ರಯೋಜನಾಯ. ಆತ್ಮ ಪ್ರಯೋಜನ ಅಂದರೆ ಸ್ವಪ್ರಯೋಜನ ಅಂದರೂ ಒಂದೇ. ಪ್ರೀತಿಂ ಕರೋತಿ ಕಿಂ ತರ್ಹಿ ಯೋ ಮೇಧಸಾತಯೇ ಓ ಯಜ್ಞ ಪ್ರಸಿದ್ಧ್ಯರ್ಥಂ. ಮೇಧಸಾತೆ ಅಂದ್ರೇನು? ಜ್ಞಾನಸಿದ್ಧಿ. ಅದಕ್ಕೋಸ್ಕರ ಯಜ್ಞ, ಅದು ಬಾಗಿಲು, ಯಜ್ಞದ ದ್ವಾರ ಪಡಿಬೇಕದನ್ನು. ವಾ ಇತಿ ಗುರುತ್ವಾತ್ ಈಶ್ವರಂ ಪ್ರತ್ಯೇವ ವಾ ಬಹುವಚನಂ. ಇಲ್ಲಿಷ್ಟೆಲ್ಲ ಅರ್ಥ ಹೇಳಿದಿರಿ. ಕರಿತಿರೋ ದೇವ್ರನ್ನ ಅಂದರೆ ದೇವರು ಒಬ್ಬ. ವಹ ಅಂಬೋದು ಬಹುವಚನ. ಯುಷ್ಮಾನ್ ವಹ ಅಸ್ಮಾನ್ ನಹ. ಯಾಕೆ ಕರೆದ್ರು ಅಂದರೆ ಕಾರಣ ಕೊಡ್ತಾರೆ. ಈಗ ಅರ್ಥ ಹೊಂದಿಸ್ಬೇಕು, ಎಲ್ಲ ಹೊಂದಬೇಕಲ್ಲ. ಈಗ ಬಹುವಚನ ಇದ್ದ ಕಾಲಕ್ಕೆ ಏಕವಚನದ ಬಹುವಚನ ಹೇಗೆ ಉಪಯೋಗಿಸ್ತೀರಿ ಅಂತ ಕೇಳಿದರೆ ಹೇಳ್ತಾರೆ, ಇತಿ ಗುರುತ್ವಾತ್ ಈಶ್ವರಂ ಪ್ರತ್ಯೇವ. ಆಚಾರ್ಯರು ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ನಾರಾಯಣಂ ಗುಣೈಸ್ಸರ್ವೈರ್ ಉತೀರ್ಣಂ ದೋಷವರ್ಜಿತಂ ಏಕವಚನ ಉಪಯೋಗಿಸಿದರು. ಆಮೇಲೆ ಏನು ಮಾಡಿದರು ಮುಂದೆ? ದೇವಂ ನಾರಾಯಣಂ ನತ್ವಾ ಸರ್ವದೋಷವರ್ಜಿತಂ ಪರಿಪೂರ್ಣಂ ಗುರುಮಿಶ್ಚಾನ್ ಅಂಥೇಳಿ ಗುರು ಉನ್ನತ ಬಹುವಚನ ಹೇಳಿದರು. ಅದು ಏಕವಚನಲ್ಲಿ ಬಹುವಚನ. ಯಾತಕ್ಕೆಂದರೆ ಗುರುತ್ವಾದ್ ಬಹುವಚನಂ. ಅವಾಗ ಏನು ಅನ್ನಿಸುತ್ತೆ? ಬಹುವಚನ ಗುರುತ್ವ ಅಂದರೆ ಗುರುಗಳಿಗೆ ಜಾಸ್ತಿ ಗೌರವ ಕೊಟ್ಟಾಗ, ದೇವರಿಗೆ ಕಡಿಮೆ ಗೌರವ ಆಗುತ್ತೆ. ಹೆಚ್ಚಿನ ಗುರುಗಳಿರ್ತಾರೆ. ಒಬ್ಬ ಗುರುವಿನಿಂದ ಜ್ಞಾನ ಬರೋದು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅದೆಲ್ಲ ತಿಳಿಸೋದಕ್ಕೋಸ್ಕರ ಎಲ್ಲ ಗುರುಗಳೊಳಗೂ ದೇವರಿದ್ದಿತ್ತು, ಅದು ಮುಖ್ಯ. ಮತ್ತು ಈಗ ಎಲ್ಲ ಗುರುಗಳೊಳಗೆ ದೇವರಿರ್ತಾರೆ, ಆದ್ದರಿಂದ ಹೇಳಿದರು. ಅದಕ್ಕಾಗಿ ಇಲ್ಲೂ ಕೂಡ ಗುರುತ್ವಾದ್ ಈಶ್ವರಂ ಪ್ರತ್ಯೇವ ವಾ ಬಹುವಚನಂ. ತದಾ ಓ ಅನ್ನಂ ತ್ರಿಷ್ಟುಭಂ. ಓ ಏನು ಅನ್ನ ಅಂದರೆ ಬೇರೆ ಎಲ್ಲ. ಈ ತ್ರಿಷ್ಟುಪ್ಪನ್ನು ಹೇಳಿದ ಛಂದಸ್ಸಿನ ಮಾತು ಹೇಳಿದ್ರೆ ಇದೇ ಅನ್ನ.
ದೇವರಿಗೆ ನೈವೇದ್ಯ ಸುಮ್ಮನೆ ಇರ್ತಾರೆ, ನಮಗೆ ನೋಡಿಬೇಕಾದ್ರೆ ಯಾರೋ ಬಂದಿರ್ತಾರೆ ಮುಂದೆ ಕಾಫಿ ಲೋಟ ಇಟ್ಟು ಹೋಗಿಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರು ಕುಡಿಯೋದಿಲ್ಲ. ಯಾಕೆ? ಏನು ಹೇಳಬೇಕು ಇವರು? ತೊಗೊಳ್ಳಿ ಅಂತ ಹೇಳಬೇಕು. ಅದಕ್ಕೆ ದ್ವಾದಶೋತ್ತರ ಇರುತ್ತೆ, ಅದು ಹೇಳಿದಾಗ ಏನಾಗಿ ದೇವರು ತೊಗೊಳ್ತಾರೆ. ಸುಮ್ಮನೆ ಇಟ್ಟು ಹೋಗಿಬಿಟ್ರೆ ನೀವು ಹೇಳಿಲ್ಲ, ಅಲ್ಲೇ ಕೂತಿರುತ್ತೆ ಹಾಗೆ. ಅದಕ್ಕೆ ಸ್ತೋತ್ರ ಅನ್ನ ಅಂತ ಕರೆದ್ರು, ಗೊತ್ತಾಯ್ತಾ? ಅದು ಹೇಳ್ಬೇಕಾದ್ರೆ ಸಪ್ತಾನ್ನದಲ್ಲಿ ಹೇಳ್ಬೇಕಾದ್ರೆ ದೇವರಿಗೆ ಏನದು? ಮನಸ್ಸೊಂದು ಅನ್ನ, ಪ್ರಾಣ ಅನ್ನ, ವಾಕ್ಕನ್ನ, ಒಳ್ಳೆ ಮಾತನ್ನ. ಕೊನೆಗೆ ಸ್ವಲ್ಪ ಹಾಕೋದು ಭಾರಿ ಸ್ವಲ್ಪ ಏನೋ ಬಡಿಸಿರ್ತಾರೆ ಪಾಪ, ಭಾರಿ ವಿಶ್ವಾಸದಿಂದ ಬಡಿಸ್ತಾರೆ. ಏನು ಕಾಣಿಸುತ್ತೆ ಅವನಿಗೆ? ಅದು ಭಾರಿ ಅನಿಸುತ್ತೆ. ಅದಕ್ಕಿಂತ ಅವ್ರ ವಿಶ್ವಾಸ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಅದು ಮಾತು ಒಳ್ಳೆಯ ಮಾತು, ತಿಳಿತಾ? ಅದಕ್ಕೋಸ್ಕರನೇ ಮಾತೇ ಯಜ್ಞ ಆಗೋದು. ಅದಕ್ಕಾಗಿ ಇಲ್ಲಿ ತ್ರಿಷ್ಟುಪ್ನಿಂದ ಹೇಳಿದ ದೇವರಿಗೆ ಭಾರಿ ಖುಷಿ ಆಗ್ತದೆ. ಭವಾನ್ ಮೇಧಸಾತಯೇ ಮತ್ತು ಹೇಳಿಕೊಟ್ಟಿದ್ದೇನೆ ಮಗು ಹೇಳುತ್ತೆ, ಏನು ಹೊಸದಾಗಿ ಏನು ಹೇಳೋದಿಲ್ಲ. ಇವ್ರು ಖುಷಿ ಪಡ್ತಾರೆ, ಓ ಕೂಸು ಹೇಳಿದ್ಬಿಡ್ತು ಅಂತೇಳಿ. ಹೇಗೋ ದೇವ್ರು ಹಾಗೆ ಖುಷಿ ಪಡ್ತಾನೆ ಹೊರತು ತಾನು ಅದರಿಂದ ಕಲಿಯೋದು ಮಾಡೋದು ಏನು ದೇವರಿಗಿಲ್ಲ, ಪ್ರಯೋಜನದ ಹೆಸರು ಕೂಡ ಇಲ್ಲ, ಕೇವಲ ಅನುಗ್ರಹ ಮಾಡ್ತಾನೆ. ಭವತ್ ದೈವತ್ಯ ಯಜ್ಞಸಿದ್ಧ್ಯರ್ಥಂ. ಭವದ್ದೈವತ್ಯ ಅಂದ್ರೇನು? ನೀನೇ ದೇವರಾಗಿರ್ತಾರೆ, ನೇರ ಸಂಬೋಧನೆ ಅಂತ ಯಜ್ಞಸಿದ್ಧಿಗೋಸ್ಕರವಾಗಿ ಭವಾನ್ ಪ್ರಪ್ರ ಆವಿವಾಸತಿ ಇತ್ಯ, ಒಂದು ನೆಲೆಸಿ ಬಿಡು ಅಂತ ಅರ್ಥ. ಯಜ್ಞ ಮಾಡ್ತಾ ಇದ್ದೇವೆ, ನೀನು ಬಂದು ಅದನ್ನು ಉಪಸ್ಥಿತನಿದ್ದು ಸ್ವೀಕಾರ ಮಾಡಬೇಕು. ಆ ಯಜ್ಞವನ್ನು ಉಪಸ್ಥಿತನ ಸ್ವೀಕಾರ ಮಾಡಬೇಕು. ಇದರಿಂದ ನಾವು ಪ್ರಾಪ್ರ ಇತ್ಯಾದಿ ನೋಡಿದಾಗ ಎಲ್ಲೆಲ್ಲಿಂಥ ಪ್ರಸಂಗ ಬರುತ್ತೋ ಅದನ್ನೆಲ್ಲ ಕೂಡ ಅಲ್ಲಿ ಸೇರಿಸ್ಕೋಬೇಕು. ವಿಪ್ಸ ಇಂಥ ಪ್ರಸಂಗ ಎಲ್ಲ ಬಂದಾಗಲೆಲ್ಲ ರಿಪಿಟೇಷನ್ನಿಗೆ ಅರ್ಥ ಏನು ಅಂದರೆ ಆಧಾರ ಈ ವಿಶ್ವಾಸಗಳನ್ನು ತೋರಿಸೋದಷ್ಟೇ ಉದ್ದೇಶ. ಪ್ರಪ್ರ ವಹ ತಿಷ್ಟುಭಮಿಷಂ ಮಂದದ್ವೀರಾಯ ಇಂದವೇ ಧಿಯಾವೋ ಮೇಧಸಾತಯೇ ಪುರಂಧ್ಯ ಆವಿವಾಸತಿ. ಇದಿಷ್ಟು ಕೂಡ ಆ ಮಾತಿನಲ್ಲೇ ಕರೆದು ಯಾವ ಮಾತಿನಿಂದ ವ್ಯವಹಾರ ಮಾಡಬೇಕು, ಆ ರೀತಿ ಮಾಡಿದಾಗ ಮಾತ್ರ ಏನಾಗುತ್ತದೋ ಆಯಾ ಮಂತ್ರ ಅದರಿಂದನೇ ಹೇಳಬೇಕು. ಈ ಕೋಡ್ ವರ್ಡ್ ಕೊಡೋದ್ರ ಬದಲು ದೊಡ್ಡ ಇದನ್ನು ಕೊಟ್ಟರು ತೊಗೊಳ್ಳಲ್ಲ. ಅದು ಏನು ಕೊಡಬೇಕು ಅದಕ್ಕೆ? ಆ ಕೋಡ್ ವರ್ಡೇ ಕೊಡಬೇಕು. ಅದು ಒಂದು ರೂಪಾಯಿ ಹಾಕ್ತಾರಲ್ಲ ವೇಟ್ ನೋಡೋಕ್ಕೋಸ್ಕರ, ರೂಪಾಯಿ ಕಾಯಿಲೆ. ನೀವು ಅದು ಗೋಲ್ಡನ್ ಕಾಯಿನ ಇಟ್ಟರು ಓಪನ್ ಆಗೋಲ್ಲ, ಗೊತ್ತಾಯ್ತಾ? ಅದು ಏನು ಇಡಬೇಕು, ಅದೇ ಕಾಯಿನೇ ಇಡಬೇಕು. ಬೆಲೆ ಜಾಸ್ತಿ ಇರ್ಬೋದು, ಇದಕ್ಕೆ ಕೆಡೋದಿಲ್ಲ. ಅದು ಅದೇ ಇದಕ್ಕೂ ಏನು ಹೇಳಬೇಕು ಅದಕ್ಕೆ ವಿಹಿತ ಅಂತ ಕರೆಯೋದು. ಸ್ವಧರ್ಮ ಹೇಗೋ ಪ್ರತಿಯೊಂದು ಕೂಡ ಅದೇ ವರ್ಲ್ಡ್ ಆಗಬೇಕು, ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ರೀತಿಯೇ ದೇವರನ್ನ ಆಹ್ವಾನ ಮಾಡಬೇಕು. ನದಮ್ಮ ಓದತೀನಾಂ ನದಂ ಯೋ ಯುವತೀನಾಂ ಪತಿಂ ಓ ಅಜ್ಞಾನಾಂ ಧೇನೂನಾಂ ಅಯುಧ್ಯಸಿ. ಇನ್ನೊಂದಿದೆ ನದಂ. ಹೇಳಿದ್ದೇನು ಇವೆಲ್ಲ ಬೃಹತಿಶಾಸ್ತ್ರದ ಆಚಾರ ಮಾಡ್ತಿರೋ ಕ್ರಮನೇ ಹೇಳ್ತಿರೋ. ನದಂ ವಾ ಓದತೀನಾಂ ನದಂ ಯೋ ಯುವತೀನಾಂ ಪತಿಂ ಓ ಅಜ್ಞಾನಾಂ ಧೇನೂನಾಂ ಮುಂದೆ ಅಶುದ್ಧ್ಯಸಿ ಅಂತ ಹೇಳಿದೆ. ಓದತೀನಾಂ ಮುಂದನಕರ್ತॄಣಾಂ ವಹ ಅಪಾಂ ಭವದೀಯಾನಾಂ ಪತಿಂ ವಹ ಪುರುಷಂ ಪ್ರಾಣಂ ನದಂ ನದನಕರ್ತಾರಂ ಪ್ರತಿ ವಿಶುದ್ಧ್ಯಸಿ ಪತಿರ್ಭವಸಿ. ಇದಕ್ಕರ್ಥ. ಓದತೀನಾಂ ಅಂದ್ರೇನು? ಉಂದನ, ಅದಕ್ಕೆ ಉದಕ ಅಂತ ಕರೀತಾರೆ. ಉದಕ ಉಂದನ, ಅದಕ್ಕೆ ಉಂದನಕರ್ತॄಣಾಂ ವಹ ಅಪಾಂ ಅರ್ಥ ಬರೋದು. ಅಪಾಂ ಭವದೀಯಾನಾಂ ಪತಿಂ ವಹ ಪುರುಷಂ ಪ್ರಾಣಂ. ನೀನು ಏನು ನೀರಿದೆ, ಆ ನೀರಿಗೆ ಅಧಿಪತಿ ಯಾರು ಅಂದರೆ ಪ್ರಾಣದೇವರು. ಅದಕ್ಕೇ ಪ್ರಾಣಕ್ಕೂ ನೀರಿಗೂ ಭಾರಿ ಸಂಬಂಧ ಇದೆ. ಕೊನೆಗಾಲಕ್ಕೆ ಏನು ಬರೋಕ್ಕಾಗತ್ತೋ ಅವನಿಗೆ? ನೀರು ಕೇಳ್ತಾನೆ, ಗೊತ್ತಾಯ್ತಾ? ನೀರು ಅದು ಅವನಿಗೆ ತೊಗೊಳಕ್ಕೆ ಬರೋಲ್ಲ ಆ ಸ್ಥಿತಿಯಲ್ಲಿ. ಹಾಕ್ಕೊಳ್ಬೇಕು, ಹಾಕ್ಕೊಂಡು ಯಾರಾಗ ಅವನೇ ವಂಶ ಮುಂದುವರಿಸ್ತಾ ಹೋಗ್ಬೇಕು. ಹಾಗೆ ಇವನಿಗೆ ಅವನ ನೀರನ್ನೇ ಹಾಕ್ತಾ ಹೋಗೋದು. ಅದೇ ತರ್ಪಣ ಕೂಡ ಹಾಗೆ ಬಂದಿತ್ತು. ತರ್ಪಣ ಏನೇ ಕೊಟ್ಟರು ಕೂಡ ತರ್ಪಣದಲ್ಲಿ ಏನು ಬೇಕು, ಅದಕ್ಕೆ ಮೊದಲು ನೀರು ಬೇಕೇ ಬೇಕು. ಯಾಕೆ? ವಾಯುದೇವರು ಅಭಿಮಾನಿ ದೇವತೆಗಳು. ಸೈನ್ಸ್ ಒಪ್ಪಿಕೊಳ್ಳುತ್ತೆ. ನೀರಿನಲ್ಲಿ ಯಾರಿದ್ದಾರೆ? ವಾಯುದೇವರಿದ್ದಾರೆ. ಇಲ್ಲದವರು ಪ್ರಾಣಿಗಳು ಬದುಕ್ತಾನೆ, ನೀರಲ್ಲಿ ಬದುಕ್ತಾನೆ ಇರಲಿಲ್ಲ ಫಸ್ಟ್ ಅವು. ಮತ್ತು ಸೈಂಟಿಫಿಕಲಿ ಆಕ್ಸಿಜನ್ ಇದೆ ಅದರಲ್ಲಿ, ಗೊತ್ತಾಯ್ತಾ? ಆಕ್ಸಿಜನ್ ವಾಯುದೇವರು. ಹೀಗಾಗಿ ಎರಡಕ್ಕೂ ಪೂರ್ತಿ ಸಂವಾದ ಬಂದಾಗ ವಿಜ್ಞಾನ ಏನು ಹೇಳಿತೋ ತತ್ವಜ್ಞಾನ ಅದನ್ನು ಮೊದಲೇ ಹೇಳಿಯಾಗಿತ್ತಾಗಲೇ ಅದನ್ನು ಕಂಡುಹಿಡ್ದು ಎಲ್ಲ ವಾಯುದೇವರು ಯಾವ ರೀತಿ ಇರ್ತಾರೆ. ಅದಿಲ್ಲದ ಪದಾರ್ಥ ಯಾವುದಿದ್ರೂ ಕೂಡ ಅದೇನಲ್ಲ, ಡೆಡ್. ನಾವೇನು ತೊಗೋತೇವೆ ಅದರಲ್ಲಿ ಏನಿರಬೇಕು? ಲೈಫ್ ಇರಬೇಕಾದ್ರೆ. ಲೈಫ್ ಅಂದರೆ ವಾಯುದೇವರು. ಅದಕ್ಕಾಗಿ ನೀರನ್ನು ಏನಂತ ಜೀವನಂ ಭುವನಂ ವನಂ. ನೀರಿಗೆ ಲೈಫ್ ಅಂತಲೇ ಹೆಸರು, ಜೀವನ ಅಂತ ರೈತಿ ಕರೀತಾರೆ. ನೀರೊಂದಿದ್ದರೆ ಇನ್ನೆಲ್ಲ ಆದಾಗ ಲೆಕ್ಕ. ಮೊದಲು ಸೃಷ್ಟಿಯಾಗಿದ್ದು ಕೂಡ ಯಾವುದು? ನೀರೇ. ಐತರೇಯದಲ್ಲಿ ಬಂದಿದೆ. ಅಪಯೇವ ಸಸರ್ಜಾದವು. ನೀರಿನ ಸೃಷ್ಟಿ ಮುಂದಿನ ಕೆಲಸ. ಅಡಿಗೆ ಶುರು ಫಸ್ಟ್ ಏನು ಬೇಕು? ನೀರು ಬೇಕು.
ಅದಿಲ್ಲದೆ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಇಲ್ಲಿ ಅದಕ್ಕೆ ಪತಿ ಯಾರು ಅಂದರೆ ವಾಯುದೇವ. ಏನಾಯ್ತಾ? ಎಲ್ಲಿದೆ? ಇನ್ನೂ ಓದಿ ಬಂದಿಲ್ಲ ಅದಿನ್ನೂ. ಇದು ಸೆಕೆಂಡ್ ಲೈನಲ್ಲಿ ಇರೋದು, ಅದು ಇದು ಫಸ್ಟ್ ಲೈನ್ ಓದ್ತಿರೋದು ಇನ್ನು. ನದನಕರ್ತಾರಂ ಪ್ರಾಣಂ ನದನಕರ್ತಾರಂ ಪ್ರತಿ ವಿಶುದ್ಧ್ಯಸಿ ಪ್ರತಿ ಪತಿರ್ಭವಸಿ. ಎಲ್ಲರಿಗೂ ಸ್ವಾಮಿ ಆದರೂ ಕೂಡ ಶ್ರೀ ಪ್ರಾಣನಾಥಾಯ, ಜೊತೆಗೆ ಏನಂತ ಹೇಳಿದರು? ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಹೇಳಿದರು. ಎಲ್ಲರಿಗೂ ಸ್ವಾಮಿ ದೇವರೇ ಆದರೂ ಕೂಡ ಪ್ರಾಣದೇವರ ಮೂಲಕ ಏನು ಮಾಡ್ತಾನೆ? ಎಲ್ಲರನ್ನು ಸ್ಮರಣೆ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಎಲ್ಲರೂ ಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಎಷ್ಟೊತ್ತಾಗುತ್ತೆ? ಇವರ ಅಂತರ್ಗತ ಅವರ ಅಂತರ್ಗತ ತೊಗೊಂಡ್ಬಿಟ್ರೆ ಅದು ಒಂದೊಂದು ಕೆಲಸನೂ ಎಷ್ಟಾಗುತ್ತೆ ಅಲ್ಲಿಗೆ. ಅದಕ್ಕೇನು ಮಾಡ್ತಾರೆ? ಸಾಮಾನ್ಯವಾಗಿ 3 ಅಂತ ನಿಯಮ ಉಂಟು. ಹೆಚ್ಚು ಬಹುವಚನ ಆಗಲಿಕ್ಕೆ ಎಷ್ಟು ಸಾಕು? 3 ಇದ್ದರೆ ಸಾಕು. ಕನ್ನಡದಲ್ಲಾದರೆ 2, ಸಂಸ್ಕೃತದಲ್ಲಿ ಎಷ್ಟಿರಬೇಕು? 3. ಅದಕ್ಕೆ ಪಿತೃಕಾರ್ಯರು ಅದಕ್ಕೆ ಎಕ್ಸಾಂಪಲ್. ಅದಕ್ಕೆ ಪಿತೃಕಾರ್ಯಕ್ಕೆ ಎಷ್ಟು ಜನ ಸಾಕು? ಪಿತಾಪ್ರ ಅಷ್ಟೇ, ಎಲ್ಲರಿಗೂ ಮಾಡಬೇಕು ನ್ಯಾಯವಾಗಿ. ಈ 3 ಜನಕ್ಕೆ ಮಾಡೋದಿಲ್ಲ ಫಸ್ಟೀಗ, ಆ ಸ್ಥಿತಿ ಬಂದೋಗ್ಬಿಟ್ಟಿದ್ದಾರೆ. ಅದಕ್ಕೇನು ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು 3. ಇಲ್ಲೂ ಹಾಗೇನೆ. ತ್ರಿಷ್ಟೂಪ್ ಕೂಡ ಆ ಅರ್ಥದಲ್ಲಿ ಸ್ವಾರಸ್ಯ ಇರೋದು. ತ್ರಿಷ್ಟೂಪ್ ಛಂದಸ್ಸು ಬಳಕೆ ಆಗಿಬಿಟ್ಟು ಏನಾಯ್ತು? ಈಗ ಎಲ್ಲ ಬಳಕೆ ಆದಂತೆ ಲೆಕ್ಕ. ಅದಕ್ಕೆ ಹೇಳ್ತಾರೆ, ಯೋ ಯಹ ಪ್ರಾಣ ತತಂ ಪ್ರಾಣ ತತಂ ಪ್ರತಿ ಪತಿರ್ಭವಸೀತಿ ನದಮ್ಮಿತಿ ಪುನರ್ವಚನಂ. ಸೃಷ್ಟೌ ವಾಯುದೇವರ ವಿಶೇಷ ಏನು ಅಂದರೆ ನದನಕರ್ತಾರಂ ಪ್ರತಿ ವಿಶುದ್ಧ್ಯಸಿ ಪತಿರ್ಭವಸಿ, ಪತಿಯಾಗಿರ್ತೀಯ. ಸೃಷ್ಟೌ ಪ್ರತಿ ಸೃಷ್ಟಿಯಲ್ಲೂ ಕೂಡ ಯೋ ಯಹ ಪ್ರಾಣದಃ, ಪ್ರತಿ ಸೃಷ್ಟಿಯಲ್ಲೂ ಪ್ರಾಣದೇವರೇ ಬೇಕು. ಪ್ರತಿ ರಿಪ್ಲೇಸ್ ಯಾರೂ ರಿಪ್ಲೇಸ್ ಆಗಕ್ಕೆ ಬರಲ್ಲ, ಆ ಸೃಷ್ಟಿಯ ಕಾಮನ್ ಅದು. ತತಂ ಪ್ರತಿ ಪತಿರ್ಭವಸೀತಿ ನದಮ್ಮಿತಿ ಪುನರ್ವಚನಂ. ಪ್ರಾಣದೇವರು ಪ್ರಾಣಪತಿ ಎಂಬುದನ್ನು ಮತ್ತೆ ಹೇಳ್ತಾರೆ. ಅದಕ್ಕೆ ಅಂದರೆ ಅದು ಅತಿ ಶ್ರೇಷ್ಠವಾದ ಇದು. ಸೊ ದೇವರು ಪ್ರಾಣದೇವರು ಪೂಜೆ ಮಾಡೋದು 3 ಜನ ಆಯ್ತು ಈಗ. ಮತ್ತು ಯಾವ ಗಣೇಶನ ಪೂಜೆ ಮಾಡೋದು? ಗಣೇಶ ಅಂತರ್ಗತ ಭಾರತೀಯರು ನಾರಾಯಣ 3 ಜನ ಆಯ್ತಾರೆ, ಗೊತ್ತಾಯ್ತಾ? ಇವನ್ನೆಲ್ಲಕ್ಕೂ ಅಲ್ಲಿ ಬಂದಂತೆ ಅಲ್ಲ. ಆ್ಯಕ್ಚುಲಿ ಲಕ್ಷ್ಮೀ ಸೇರಿಸ್ಬೇಕು. ದೇವರು ವಿನಾಯಿತಿ ಕೊಟ್ಬಿಟ್ಟ, ಅವ್ರ ಇಬ್ಬರು ಸೇರಿಸ್ತಾ ಲೆಕ್ಕ ಅಂತೇಳಿ ಆಚಾರ ಮಾತಾಡ್ತಾರೆ. ಲಕ್ಷ್ಮೀ ಅಂತ ಹಗಲಲ್ಲಿ ಹೇಳೋದಿಲ್ಲ ಅವನ ಹೆಸರನ್ನ. ಆ್ಯಕ್ಚುಲಿ ಇಮ್ಮಿಡಿಯೇಟ್ ಯಾರ ಹೆಸರು ಹೇಳಬೇಕು? ಲಕ್ಷ್ಮೀ ಹೆಸರು ಹೇಳಬೇಕು. ಅವ್ರು ಏನು ಮಾಡಿದ್ದಾರೆ? ಯಜಮಾನ ಹೆಸರು ಹೇಳಿದರೆ ಸಾಕು, ಹೆಸರು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ತಿಳಿತಿಲ್ಲ. ಪ್ರತ್ಯೇಕ ಹೆಸರು ಹೇಳಬೇಕು, ಅದನ್ನ ಹೆಸರು ಹೇಳಿದೆ ಪ್ರತ್ಯೇಕ ಹೇಳಬಾರ್ದು. ಬರೀ ಇಬ್ಬರು ಹೆಸರು ಹೇಳ್ತೀರಾ ಸರಿ, ನೀವು ಟೈಮ್ ಇದ್ದರೆ ಹೇಳ್ಕೊಳ್ಳಿ. ಆದರೆ ಯಾರನ್ನು ಬಿಡಾಗಿಲ್ಲ ಅದರಲ್ಲಿ. ಅವ್ರು ಕರೆದ್ರೆ ನಾನು ಬಂದೇವೆ, ನಾನು ಕರೆದ್ರೆ ನನ್ನ ಮಾತ್ರ ಕರೆದ್ರೆ ಅವ್ರು ಬರೋದಿಲ್ಲ, ನಾನೂ ಬರೋದಿಲ್ಲ, ಅವ್ರಿಬ್ಬರು ಬರೋದಿಲ್ಲ. ಆದ್ದರಿಂದ ಅಷ್ಟೇ ಅಲ್ಲ, ಬರೋದಿಲ್ಲ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಉಪಾಸಿತ ಶಪೇ ದೇಶ, ಇದು ನಮ್ಗೆ ಗೊತ್ತಾಗ್ಬಿಟ್ಟಾಗತ್ತೆ. 3 ಗೋಲಕತ್ರಯ ಚಿಂತನೆ ಅರ್ಥ ಆಗುತ್ತೆ. ಗೋಲಕತ್ರಯ ಅಂದ್ರೇನು? ಮೊದಲು ವೃಂದಾವನ ನೋಡ್ತೀವಿ, ಅದೇನೂ ಇಲ್ಲ, ಜಡ ಪದಾರ್ಥ ಮುಗಿದೋಯ್ತು. ಅದರೊಳಗೆ ರಾಯರ ಸನ್ನಿಧಾನ ನೋಡ್ತೀವಿ, ಆಮೇಲೆ ವಾಯುದೇವರು, ಮತ್ತೆ ದೇವರು. ಈ 3 ಜನ ಯಾವಾಗಲೂ ಬರಬೇಕಾದ್ರೆ. ಜಡ ಇಗ್ನೋರ್ ಮಾಡಿ. ಜಡ ಏನಲ್ಲ, ಅದು ಚೇತನ ಇಲ್ಲ, ಅದಕ್ಕೆ ಇಲ್ಲೇ ಇಲ್ಲ. ಆದ್ದರಿಂದ ಚೇರಲ್ಲಿ ಕೂತಾಗ ಚೇರ್ಮನ್ ಆಗ್ತಾನೆ ಹೊರತು ಬರೀ ಚೇರಿಗೆ ಬೆಲೆ ಇಲ್ಲ. 3 ತಿಳ್ಕೊಂಡು ಗೋಳಕತ್ರ ಹೆಚ್ಚಿದೆ. ಎಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಆ 3 ಇರಲೇಬೇಕು ತಲೆಯಲ್ಲಿ. ಯಾರಿಗೆ? ಅವ್ರು ಹೇಳಬೇಕಾದ್ರೆ. ಯಾಕಂದರೆ ಬರೀ ಪ್ರಾಣ ಅಂತ ಒಬ್ರು ಇದ್ದಾರೆ, ಡೂಪ್ಲಿಕೇಟ್ ಇದ್ದಾರೆ, ಅಲ್ಲಿಗೆ ಹೋಗಿಬಿಡುತ್ತೆ. ಎಲ್ಲ ದೇವರಿಗೂ ಹಾಗೇನೆ. ಬರೀ ಹೈಗ್ರೀವ ಅಂದರೆ ರಾಕ್ಷಸರು ತೊಗೊಂಡ್ಬಿಡ್ತಾರೆ. ಹೈಗ್ರೀವಾದ ರಾಕ್ಷಸ ಗೊತ್ತಾರೆ, ಹೈಗ್ರೀವಾಸುರ ಅಂತ ಹೆಸರೇ ಇದೆ. ದೊಡ್ಡ ಹೈಗ್ರೀವಾಸುರನೇ ಕೇಸಿಯಾಗಿ ಹುಟ್ಟಿದ್ದು. ಕುದುರೆ ರೂಪದ ದೈತ್ಯ ಬರ್ತಾರೆ, ಹೈಗ್ರೀವಾಸುರನೇ ಅವರು. ಆದ್ದರಿಂದ ಎಲ್ಲ ದೇವರ ಹೆಸರು ದೈತ್ಯ ಇಟ್ಕೊಂಡಿದ್ದಾರೆ, ಎಲ್ಲ ದೇವರ ಹೆಸರು ಕೂಡ. ಯಾಕೆ? ಈ ಫೋರ್ಜರಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು. ಅದಕ್ಕೇನು ಸೇರಿಸ್ಬೇಕು? ಅದಕ್ಕೆ ರಿಜಿಸ್ಟ್ರ್ ಮಾಡಿಬಿಟ್ರೆ ಆರ್ಡಿನೇಟ್ರಿ ಯಾರು ಬೇಕಾದ್ರೆ ರಿಜಿಸ್ಟ್ರ್ ಮಾಡಿದ್ರೆ ತೊಗೊಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅವರೇ ತೊಗೋಬೇಕಾದ್ರೆ. ಅದಕ್ಕಾಗಿ ಅವ್ರಿಗೆ ಮುಟ್ಲೇ ಬೇಕಿಲ್ಲದವ್ರಿಗೆ ಕೊಟ್ಟವನು ಜವಾಬ್ದಾರಿ. ಡೆಲಿವರಿ ಮಾಡಿದವನು ಸಿಕ್ಕಾಕೊಂಡ್ಬಿಡ್ತಾನೆ. ಮನೆಯವರಿದ್ದರೆ ಕೊಟ್ಟೋಗ್ಬಿಡ್ತಾನೆ ಎಷ್ಟೋ ಸಲ. ಬೈ ಚಾನ್ಸ್ ಅದು ಇಂಪಾರ್ಟೆಂಟ್ ಆಗಿ ಬಿಟ್ಟಿಲ್ಲ ಅಂದರೆ ಇವ್ನು ಹಿಡ್ಕೋತಾರೆ ಫಸ್ಟ್. ಇವನು ಯಾರು ಡೆಲಿವರಿ ಮಾಡಿದ್ದೀನಿ ನೀನೀಗ? ಅವ್ರು ಮಾಡಿಲ್ಲ ಆದರೆ ಅದ್ರ ಮೇಲೆ ಬೆನಿಫಿಟ್ ತೊಗೋತಾರೆ ಅವರು. ಅದರಿಂದಾಗಿ ತೊಗೊಂಡು ಮತ್ತೆ ಮುಂದೆ ಹಾಕೋ ಏನೋ ಮಾಡೋ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಯಾವಾಗ ವಾಯುದೇವ್ರ ಹೆಸರು ಹೇಳಿಬಿಡ್ತೇವೆ, ಅದೇ ಉಪನಿಷತ್ತು ನಡೆದಿತ್ತು. ತಕ್ಷಣ ದೈತ್ಯ ಯಥಾಪ್ರಕಾರ ದೈತ್ಯರ ಅಭ್ಯಾಸ ಏನು? ಒಳಗೆ ಹೋಗೋದು ತರೋದು. ಎಲ್ಲರೊಳಗೂ ದೈತ್ಯರು ಪ್ರವೇಶ ಮಾಡ್ತಾರೆ. ವಾಯುದೇವರು ದೈತ್ಯರ ಪ್ರವೇಶ ಇಲ್ಲ. ಆಖಾಣಾಸ್ಪಸವ ಅಂತ ಹೆಸರು. ಅದಕ್ಕೆ ಅವ್ರು ಬೈಪಾಸ್ ಮಾಡಾಗಿಲ್ಲ. ಗುರಿ ದೇವರು,
ಮುಖ್ಯದ್ವಾರ ಸ ಏನಾನ್ ಬ್ರಹ್ಮ ಗಮಯತಿ. ಅದಕ್ಕೆ ತುಂಬ ಅರ್ಥ ಇದೆ. ನಾವೇನು ವಾಯುದೇವರಿಗೆ ಕೊಡ್ತೇವೆ, ದೇವರಿಗೆ ಮುಟ್ಟಿಸ್ತಾರೆ, ಇಮ್ಮಿಡಿಯೇಟಾಗಿ ಮುಟ್ಟಿಸ್ತಾರೆ. ಅವ್ರ ಕೈಲಿ ಕೊಟ್ಟರೆ ಅವ್ರಿಗೆ ಕೊಟ್ಟಾಗೆ ಲೆಕ್ಕ, ಮತ್ತೇನು ಮಾಡಬೇಕಾಗಿಲ್ಲ. ಉಳಿದವ್ರು ಕೊಟ್ಟರೆ ಅಲ್ಲ, ದೈತ್ಯಾವೇಶ ಬಂದರೆ ಅವರೇ ತೊಗೊಂಡ್ಬಿಡ್ತಾರೆ. ಗುಂಡಿಗೆ ಹಾಕಿ ಕೊಟ್ಟರೆ ಜೇಬಿಗೆ ಹಾಕಿಕೊಟ್ರೆ ಆಗೋ ಹಾಗೆ ಎಷ್ಟೊಂದ್ರೆ ಹಾಗೆ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅವರಿಗೆ ಕೊಡೋದು ಯಾರಿಗೆ? ಅದು ದೇವರಿಗೆ ಒಂದು ಚೂರು ತೊಗೋಬಾರ್ದು ಅದರಲ್ಲಿ. ಅದು ವಾಯುದೇವರ ವಿಶೇಷತೆ. ಅದಕ್ಕೆ ಅವ್ರನ್ನ ಆರಿಸಿಕೊಂಡ್ರು. ಶುದ್ಧ ದೇವತೆ ಅಧಿಷ್ಠಾನ ಶುದ್ಧ ಇರಬೇಕು. ಅದು ಮೈಲಿಗೆ ಆದರೆ ಮಾಡಿದ್ದೆಲ್ಲ ವ್ಯರ್ಥ. ಮೈಲಿಗೆ ಆಗದೇ ಇರೋ ಒಂದು ಅಧಿಷ್ಠಾನ ಅಂದರೆ ವಾಯುದೇವರಾದ್ದರಿಂದ ಅವರ ಮೂಲಕನೇ ಆರಾಧನೆ ಮಾಡಬೇಕು. ಹಾಂ, ಎಲ್ಲ ಕಡೆ ಹೇಳಬೇಕಾದ್ರೆ ಭಾರತೀಯರ್ವಾಣ ಅಂತ ಅಲ್ಲಿ ಕಟ್ಟಾಗುತ್ತೆ. ನಡೀತಾ ಒಬ್ಬ ಕೊನೆಗೆ ಯಾವ ದೇವತೆ ಏನಾಗಿದ್ದರೂ ಕೂಡ ಅಲ್ಲಿ ಬರಲಿಕ್ಕೆ ಶುರು ಮಾಡ್ತಾನೆ. ವಾಯುದೇವ ಹೇಳ್ತಾ ಅಲ್ಲಿ ಹೊರಟು ಬಿಡ್ತಾನೆ ಅಷ್ಟೇ. ಮಗು ಕೊಡ್ಲಿಕ್ಕೆ ಹೋಗಿ ಯಾರೋ ಬೇರೆ ತಾಯಿ ಕೂತಿದ್ದಾಳೆ, ಬರೋದಿಲ್ಲ, ನೋಡ್ಕೊಳ್ಳೋರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಪ್ರಾಣದೇವರಿದ್ದಾರೆ, ಇಲ್ಲಿ ಅವ್ರೊಳಗೆ ಇರ್ತಾರೆ, ಆದ್ದರಿಂದ ಬೇರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಬಿಟ್ಟಾಗ ಮಾತ್ರ ಅವ್ರ ಆಟ ಶುರುವಾಗಲ್ಲ. ದುರ್ಯೋಧನ ಫಸ್ಟ್ ಕ್ಲಾಸ್ ಹೇಳ್ತಾರೆ, ಪರ್ಯಾಪ್ತಂ ಪಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತ. ಭೀಮ ರಕ್ಷಣೆ ಬಗ್ಗೆ ಏನು ಮಾಡ್ಲಿಕ್ಕೆ ಕಲಿಯವನು ಚೀಫ್ ಆಫ್ ಆಲ್ ಈವಿಲ್ ಫೋರ್ಸಸ್ ಅವ್ರು ಡಿಕ್ಲೇರ್ ಮಾಡ್ತಾನೆ. ಇದ್ರೆ ಏನು ಮಾಡೋಕ್ಕಾಗಲ್ಲ, ಒಪ್ಕೊಂಡ್ಬಿಟ್ಟಿದ್ದಾನು. ಸೊ ಚಾಂದೋಗ್ಯದ ಅರ್ಥ ಅದು. ಆ ಕಾರಣ ಶ್ವಸಮತ್ವಕ್ಕೆ ಆ ಮಾತೇ ಒಳ್ಳೆಯ ಸಾಕ್ಷಿ ಅದು. ದುರ್ಯೋಧನ ಬಾಯಲ್ಲಿ ಬಂದಿರೋದು, ಅವರಿವ್ರ ಬಾಯಲ್ಲಿ ಬಂದಿದ್ದಲ್ಲ ಇದು. ಮತ್ತು ಒಂದು ಸತ್ತರೂ ಭೀಮನಿಗೆ ಗೆಲ್ಲಕ್ಕಾಗಿಲ್ಲ ಅವ್ರು, ನೆನಪಿಟ್ಕೊಳ್ಳಿ. ಯಾವ ರೀತಿಯಲ್ಲೂ ಚೂರು ಕೂಡ ಇಲ್ಲ. ಎಷ್ಟು ಸರಿ ಸೋತಲ್ಲಿ ಲೆಕ್ಕನೇ ಇಲ್ಲ ಯುದ್ಧದಲ್ಲಿ. ಅವರು ಪ್ರತಿ ಸರ್ತಿ ಸೋಲ್ತಾರೆ. ಒಂದು ಸರ್ತಿ ಗೆಲ್ಲೋದು, ಒಂದು ಸರ್ತಿ ಸೋಲೋದು, ಅದು ಬೇರೆ. ಇವರೆಲ್ಲ ಆ ರೀತಿ ನೋಡಿಬಿಡ್ತಾರೆ. ಭೀಮ ದುರ್ಯೋಧನ ಕೊಂದಿದ್ದೇನೋ ಬೈ ಚಾನ್ಸ್ ಮೋಸ ಮಾಡಿ ಕೊಂದುಬಿಟ್ಟ, ಇಲ್ಲದವರೇ ಅವನೇ ಗೆದ್ದು ಬಿಡ್ತಿದ್ದ. ಎಷ್ಟು ಮೂರ್ಖತನ. ಒಂದು ಸರ್ತಿ ಗೆದ್ದಿದ್ದು ತೋರಿಸಿ ಹೋಗಲಿ ನೀವು, ಕೊನೆ ಪಕ್ಷ ಎಲ್ಲೆಲ್ಲೆಲ್ಲೆಲ್ಲೂ ಇಲ್ಲ. ಅದನ್ನು ಹೈಲೈಟ್ ಮಾಡ್ತಾರೆ. ನಮ್ಮನ್ನು ಸುಮ್ಮನೆ ಕೂತಿರ್ತಾರೆ. ಕೇಳಬೇಕು, ಇಲ್ಲಿ ತೋರ್ಸಾಯ ಒಂದು ಅಂಥೇಳಿ. ಇಲ್ಲ, ಅದು ಫ್ಯಾಕ್ಟ್ಸ್ ಮತ್ತೆ ಇಟ್ಕೊಂಡ್ಬಿಟ್ರೆ ರೆಕಾರ್ಡ್ ಇಟ್ಕೊಂಡು ನೀವು ಪ್ರೊಡ್ಯೂಸ್ ಮಾಡಿದವ್ರು ಏನಾಗುತ್ತಾಗ ಇವ್ರ ಮೇಲೆ ಇಟ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ತಂದೆ ಸಾಲ್ಡ್ ಆಫೀಸ್ ತನ್ನ ಹೆಸರಲ್ಲಿದೆ, ತೋರಿಸ್ದೆ ಏನೋ ಸಂಕೋಚ ಮಾಡಿದೆ ಕೂತ್ಬಿಟ್ಟು ಬರೀತಾ ಇದ್ದಾರೆ. ಹಾಗಾಗಿ ಬರೀತಾ ಇದ್ರು. ವಾಯುದೇವರು ಯೂನಿವರ್ಸಲ್ ಗಾಡಾಗಿ ಬರಬೇಕು. ವ್ಯಾಸರಾಜರು ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದರೆ ಏನು ಗೊತ್ತಾಯ್ತು ಜನಗಳಿಗೊಂದು? ಪ್ರಾಣದೇವ್ರ ಕಾನ್ಸೆಪ್ಟ್ ಎಲ್ಲರೂ ಗೊತ್ತೇ ಆಗ್ತಿರಲಿಲ್ಲ. ಇನ್ನು ಮನೆ ಗೊತ್ತಾಗೋ ಚಾನ್ಸಸ್ ಇರಲಿಲ್ಲ. ಊರಿಗೆ ಗೊತ್ತಾಯಿತು, ನಾನ್ ಬ್ರಾಹ್ಮಿನ್ಸಿಗೆ ಗೊತ್ತಾಯಿತು. ಅಷ್ಟು ವ್ಯವಸ್ಥೆ ಮಾಡಲಿಕ್ಕೊಂದು ಒಳ್ಳೆಯ ಸ್ಫೂರ್ತಿ ಅದು. ಅದು ಅರ್ಥ ಮಾಡಿಕೊಂಡ್ರು ಯಾವ ರೀತಿ ಮಾಡ್ಬೋದು ಅಂಥೇಳಿ ಪ್ರಸಾರಕ್ಕೋಸ್ಕರ ಮಾಡಿದ ಒಳ್ಳೆಯ ಕೆಲಸ. ಅದೇ ರೀತಿಯಲ್ಲಿ ಯೋಯಃ ಮುಂದೆ ಹೇಳ್ತಾರೆ, ಸೃಷ್ಟೌ ಯೋಯಃ ಪ್ರಾಣಃ ತತಂ ಪ್ರತಿ ಭವಸೀತಿ ನದಮಿತಿ ಪುನರ್ವಚನಂ. ಎರಡು ಸತ್ಯ ಯಾತಕ್ಕೆ ಹೇಳಿದ್ರು ಅಂದರೆ, ನದಂ ವಾ ಯೋಧತೀನಾಂ ನದಂ ಯೋವತೀನಾಂ ಅಂತ ಎರಡು ಸತ್ಯ ಹೇಳೋದಕ್ಕೆ ಕಾರಣ ಅದೇನೆ. ಯೋಗ್ಯ ಆಮೇಲೆ ಯುವತೀನಾಂ, ಯುವತಿ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಗಮನಶೀಲಾನಾಂ ಆಕಾಶೆ ಪಪ್ಲೂಯಮಾನಾನಾಂ ಅಗ್ನ್ಯಾನಾಂ ಧೂಮರೂಪೇಣ ಅದಾಹ್ಯಾನಾಂ ರೇತೋರೂಪೇಣ ಅಜರಾಣಾಂ ವಾ ಧೇನೂನಾಂ ಜಗತಃ ಪೋಷಕಾಣಾಂ ಧೇನುಪುಷ್ಟೌ ಇತಿ ಧಾತೋಃ. ಇದು ಧೇನು ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಹಸು ಅಂಥೇಳಿ. ಇಲ್ಲಿ ಆ ಅರ್ಥ ಹೇಳಲಿಲ್ಲ. ಧೇನು ಅಂದ್ರೇನು? ಪುಷ್ಟಿ ಕೊಡೋದು. ಅಲ್ಲಿ ಹೇಳ್ತಾರೆ ಆ ಧಾತು ಇರೋದೇ ಹಾಗೆ. ಧೇನು ಪುಷ್ಟವು ಅಂತಿದೆ. ಇದಕ್ಕೆ ಧೇನುಗಳು ಅಂತ ಯಾತಕ್ಕೆ ಕರೆದ್ರೆ ಈಗ ಪುಷ್ಟಿಕರ. ಅದು ಹಾಲು ಎಂಬುದೇನದು ಅತ್ಯಂತ ಪುಷ್ಟಿಕರವಾದದ್ದು. ಆದ್ದರಿಂದ ಧೇನು ಅಂತ ಹೆಸರು ಮುಖ್ಯವಾಗಿ ಅಲ್ಲಿ ಕಾಮಧೇನು ಬರಲಿಕ್ಕೆ ಕಾರಣ ಅದೇ ಆಯಿತು. ಧೇನೂನಾಂ ಜಗತಃ ಪೋಷಕಾಣಾಂ ಧೇನು ಪುಷ್ಟೌ ಇತಿ ಧಾತೋಃ ತಾ ನದೇನ ವಿಹರತಿ ಇತ್ಯಾದಿ ಶ್ರುತೇಃ ಪಯಸ. ಅವು ಹೇಗೆ ಪೋಷಣೆ ಮಾಡ್ತಾ ಇವೆ? ಪಯಸ ಅಂದ್ರೇನು ನೋಡಿ. ನಾವೇನು ಹಸುವಿಗೆ ನಾವು ಏನು ಕೊಡ್ತೇವೆ? ಯಾರು ಹಾಲಾಗಿ ಹಸಿರು ಕೊಡೋಲ್ಲ ಹಾಲಿಗೆ. ಅದು ಕರುಗೂ ಬಿಡದಂತೆ ಹೇಳ್ಕೊಂಡ್ಬಿಡ್ತಾರೆ. ಕೊಡೋದು ನೀರು. ಅದೇನು ಕೊಡುತ್ತೆ ವಾಪಸ್? ಅದು ಹಾಲಾಗಿ ಕೊಡೋದು. ಹುಲ್ಲು ನೀರು ಅದು ಹಾಲಾಗಿ ಬರುತ್ತೆ. ಅಂದರೆ ನಾವು ಕೊಡೋದು ಕಂಪೇರ್ ಮಾಡಬೇಕೀಗ. ನಾವು ಹಾಲು ಕೊಟ್ಟು ಹಾಲು ಬಂದರೆ ಅದು ಬೇರೆ ಮಾತು. ನೀರು ಕೊಟ್ಟು ಹಾಲು ಬರುತ್ತೆ ಅಂತ ಹೇಳಿದರೆ ದೇವರು ತೋರಿಸ್ತಾನೆ. ತಾನು ಸೃಷ್ಟಿ ಮಾಡಿದ ಧೇನುನೇ ಆಗಿರಬೇಕಾದ್ರೆ ತಾನೇ ಆಗಿರ್ತಾನೆ. ನಾವು ಮಾಡೋದೆಲ್ಲ ಆ್ಯಕ್ಚುಲಿ ನೆಗ್ಲಿಜಿಬಲ್ ಇದ್ದಾಗೆ. ದೇವರು ಅದನ್ನೇನು ಮಾಡ್ತಾನೆ? ಲೆಕ್ಕಕ್ಕೆ ತಗೊಂಡು ಅದು ಪ್ರತಿಯಾಗಿ ಮೋಕ್ಷ ಕೊಡ್ತಾನೆ ಅಂದರೆ ಫಾರ್ ಎವರ್. ಅದು ಈ ಮಧ್ಯೆ ಒಂದು ಪರ್ಮನೆಂಟ್ ಜಾಬಲ್ಲಿ ಲಂಚ ಬೇರೆ, ಇದು ಟೆಂಪರರಿ ಜಾಬಿ ಬೇರೆ ಇರುತ್ತಲ್ಲ. ಪರ್ಮನೆಂಟಲ್ಲಿ ಎವರ್ ಪರ್ಮನೆಂಟ್, ಅಬ್ಸಲ್ಯೂಟ್ಸ್ ಪರ್ಮನೆಂಟ್. ಅದಕ್ಕೆ ನಾವು ಏನು ಸಾಧನೆ ಮಾಡಿದ್ರು ಕೂಡ ಏನದು ಭಾರಿ ಕಡಿಮೆನೆ. ಇವತ್ತು ವಿಚಾರ ಮಾಡಿ, ಎಷ್ಟು ವರ್ಷ ಓದ್ತಾನೆ ಸ್ಕೂಲು ಕಾಲೇಜುಗಳಲ್ಲಿ? 25 ಮ್ಯಾಗೆ ಮುಗಿಸಿಬಿಡ್ತಾನೆ. ಸರ್ವಿಸ್ ಎಷ್ಟು ದಿವಸ ಮಾಡ್ತಾನೆ? 25 ವರ್ಷ ಅಲ್ಲ. ಅದಕ್ಕೆ ಕಂಪೇರ್ ಮಾಡೋಕ್ಕೆ. ಆಮೇಲೆ ಪೆನ್ಷನ್ ಎಷ್ಟು ತಗೋತಾರೆ?
ಅವನ ಫ್ಯಾಮಿಲಿ ಎಷ್ಟು ಇದೆಲ್ಲ ಲೆಕ್ಕ ಹಾಕಿಬಿಟ್ಟು ಸರ್ಕಾರದ ಲೆಕ್ಕದೊಳಗೆ ಓದಿದ್ದೆಷ್ಟು, ಕೆಲಸ ಮಾಡಿದ್ದೆಷ್ಟು, ಬಂದಿದ್ದೆಷ್ಟು, ಇವ್ರು ಫೀಸ್ ಕೊಟ್ಟಿದ್ದೆಷ್ಟು, ಅವ್ರಿಗೆ ಸಂಬಳ ಬಂದಿದ್ದೆಷ್ಟು ಲೆಕ್ಕ ಇಟ್ಕೊಳ್ಳಿ. ಫೀಸ್ ಎಷ್ಟು ಇವರು ಬರೋದು ವರ್ಷದ ಸಂಬಳ ಲೆಕ್ಕ ಹಾಕಿಬಿಟ್ರೆ, ಇವ್ರು ಸಂಬಳ ಲೆಕ್ಕ ಹಾಕಿದರೆ ಒಂದು ವರ್ಷದ ಸಂಬಳ ಕೂಡ ಆಗೋಲ್ಲ ಫೀಸ್ ಕೊಟ್ಟಿದ್ದು. ಎಷ್ಟು ಜಾಸ್ತಿ ಕೊಟ್ಟಿದ್ರು ಕೂಡ ಎಷ್ಟು ವಾಪಸ್ ಸಿಗುತ್ತೆ. ಸೊ ಜ್ಞಾನದ ಮಹತ್ವ ಇರೋದು ಹಾಗೆ. ಆದ್ದರಿಂದ ಅದು ಹೆಚ್ಚು ಮಾಡಿಕೊಡ್ತಾನೆ ಪರಮಾತ್ಮ. ಹಾಂ ಯಾತಕ್ಕೆ ಇದು ಇರೋದೇನದು ಇದೇ ಥರ ಪುನಃ ಅಂತ ಹೇಳಿದ್ದಾರೆ. ಎಷ್ಟು ಸರ್ಸ್ ಆದರೂ ಎಷ್ಟು ಸರ್ಸ್ ಹೇಳ್ತಾರೆ. ಅದು ಟೈಮ್ ಮೇಲೂ ಡಿಪೆಂಡ್ ಆಗುತ್ತೆ. ಟೈಮ್ ಇಲ್ಲದೆ ಹೋದಾಗ ಮಾಡದೆ ಟೈಮ್ ಇದ್ದಾಗ ಅದೆಲ್ಲ ಮಾಡಿದರೆ ಸರಿ. ಅದು ಹೌದು, ಅದೇ ಹೇಳ್ತಿರೋದು ಕರೆಕ್ಟ್ ಅಂತ ಹೇಳಿದ್ದು. ಯಾಕೆಂದರೆ ವಿಧಿ ಅದು 10 ಎಂಬುದು ಪೂರ್ಣತೆಯ ಸಂಕೇತ. ಆಚಾರ್ಯ 10 ಮತಿ ಅಂತ ಕರೀತಾರೆ. 10 ಅಂದರೆ 10 ಅಲ್ಲ, ಪೂರ್ಣತ್ವಕ್ಕದಲ್ಲ. ಪೂರ್ಣದ 100, 10 ಹೀಗೆಲ್ಲ ಕೊಡೋ ಪದ್ಧತಿ ಅದು. ಆದ್ದರಿಂದ ಒಂದಾದರೂ ಪೂರ್ಣ ಆಗಲಿ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಹಾಗೆ ಹೇಳ್ಬೇಕು ಲೆಕ್ಕದಲ್ಲಿ. ಮೊದಲು ಪಾರಾಯಣ ಮಾಡಿರ್ಬೇಕು. ಅದಕ್ಕೆ 10:1 ಯೂಸ್ ಪ್ರಮಾಣ ಇರೋದು ಹಾಗೇ. 10 ಸರ್ತಿ ಪಾರಾಯಣ ಮಾಡಿದರೆ ಆಗ ಒಂದು ಹೋಮ ಮಾಡ್ಬೋದು. ಗೊತ್ತಾಯ್ತಾ? 10:1 ಡೈರೆಕ್ಟ್ ಬಹುಮಾನ ಶುರು ಮಾಡೇ ಬಿಡ್ತಾರೆ. ಬರೋದಿಲ್ಲ, ಫಲ ಬರೋದಿಲ್ಲ. ಅದರಿಂದ ಅಷ್ಟು ಪಾರಾಯಣ ಫಸ್ಟ್ ಆಗಬೇಕು. ಯಾವುದೇ ಮಂತ್ರಕ್ಕಿಂತ ಮುಂಚೆ ಜಪ ಫಸ್ಟು, ಅದಾದರೆ ಪಾರಾಯಣ, ಇದಾದರೆ ಜಪ ಆದಮೇಲೆ ಏನು ಮಾಡಬೇಕು? ಆಮೇಲೆ ಹೋಮ. ಅದರ 1:10:1 ಮತ್ತೆ ಅದಕ್ಕೆ ತಕ್ಕಂತೆ ಮತ್ತೆ ಏನಾಗಬೇಕು? ತರ್ಪಣ. ಮತ್ತು ಅದಕ್ಕೆ 10:1, ಅದಕ್ಕೆ ಮತ್ತೆ 10:1 ಭೋಜನ. 4 ಆದರೆ ಆ ಮಂತ್ರಸಿದ್ಧಿ ಬಂದಾಗಲೇ. ಯಾವ ಒಂದು ಬಿಟ್ಟರು ಕೂಡ ಏನಾಗೋದಿಲ್ಲ, ಅದು ಒಂದು ಗ್ಯಾಪ್ ಬಂದಾಗಲೇ. ಅದಕ್ಕೆ ಒಂದು ಕಡೆ ಆದರೂ ಮಾಡೋ ಒಂದು ಪದ್ಧತಿ ಇಟ್ಕೊಂಡು ಉಳಿದನ್ನು ಹಾಗೆ ಮಾಡಬೇಕು. ಟೋಟಲಿ ಮಾಡೋದಾದರೆ ದೊಡ್ಡವ್ರು ಮಾಡಿದರೆ ಆ ರೀತಿ ಮಾಡ್ತಾರೆ. ಇವರು ಇಷ್ಟೊತ್ತಿಗೆ ಪಾಪ 4 ತಾಸು ಆಗೋಗಿರ್ತದೆ, ಸಾಧ್ಯ ಇರೋದಿಲ್ಲ. ಮತ್ತು ಸೃಷ್ಟವು ಜಪನ ಹಾಗೆ ಮಾಡಿದ್ರು. ಕನಿಷ್ಠ 10 ಸರ್ತಿ ಹೇಳಿ ಗಾಯತ್ರಿನ. ತೀರ ಮಿನಿಮಮ್ ಅಂದರೆ 10 ಆದರೂ ಮಾಡಿ, ಅದಕ್ಕಿಂತ ಕಡಿಮೆ ಆಗಬಾರ್ದು. ಅದು ಯೂನಿಟ್, ಅದು ಮಿನಿಮಮ್ ಯೂನಿಟ್. ಜಪಕ್ಕೆ ಯಾವುದೇ ಮಂತ್ರ ಜಪಕ್ಕೆ 10 ಎಂಬುದು ಮಿನಿಮಮ್ ಯೂನಿಟ್. ಅದಕ್ಕಿಂತ ಮುಂಚೆ ಜಪ ಆಗೋದಿಲ್ಲ. ಗೊತ್ತಾ? ಜಪ ಆಗಬೇಕಾದ್ರೆ ಮಿನಿಮಮ್ 10 ಆಗಬೇಕು. ಹೆಚ್ಚಾದಷ್ಟು ಭಾರಿ ಒಳ್ಳೆಯದು, ತಪ್ಪಲ್ಲ. ಅದು ಆದಷ್ಟು ಇನ್ ಟರ್ಮ್ಸ್ ಮಲ್ಟಿಪ್ಲಸ್ ಆಫ್ 10 ಆಗಬೇಕು. ಮಲ್ಟಿಪ್ಲಸ್ ಆದರೆ ಇನ್ನೂ ಮಹತ್ವ. 10 × 10 ಮತ್ತೆ × 10 ಈ ರೀತಿ ಹೋದರೆ ಭಾರಿ ಶ್ರೇಷ್ಠ. ಅದು ಒಂದು. ಇನ್ನೊಂದು ಅಕ್ಷರ ಆಖ್ಯ. ಯಾವ ದೇವತೆಯ ಮಂತ್ರ ಹೇಳ್ತೀರೋ ಮಂತ್ರದಲ್ಲಿ ಎಷ್ಟು ಅಕ್ಷರ ಇರುತ್ತೋ ಅಷ್ಟು ಕೋಟಿ ಆಗಬೇಕು, ಇಲ್ಲ ಅಷ್ಟು ಲಕ್ಷ ಆಗಬೇಕು, ಅಷ್ಟು 1000 ಆಗಬೇಕು, ಅಷ್ಟು ಕೊನೆಗೆ ಅಷ್ಟಾದರೂ ಆಗಬೇಕು. ಅದು ಮಿನಿಮಮ್. ಅದು ಇವತ್ತು ಮಿನಿಮಮ್ ಮಾಡೋದೇ ಜಾಸ್ತಿ. ಮಾಡದೇ ಇರೋದು ಫಸ್ಟ್ ಪ್ರಿಫರೆನ್ಸು, ಮಾಡಿದರೆ ಮಿನಿಮಮ್ ಮಾಡೋದು. ಹಾಗಾಗಬಾರ್ದು. ಆಗ ನಿಜವಾದ ಫಲ ಕೊಡೋದು. ಇವತ್ತು ಅದು ಯಾವುದೇ ಜಪ ಮಾಡೋಕ್ಕೆ ಅಷ್ಟು ಮಾಡಿ ಇವರು ಏನು ಜಪದ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಬರ್ತಾ ಬರೀ ಹೋಮ. ಅವ್ರ ಪುರೋಹಿತರಿಗೆ ಆ ಭಾಗ ಬಿಟ್ಟು ಹೋಗಿಬಿಟ್ಟಿದೆ. ಇಷ್ಟು ಆ ರೀತಿ ಮಾಡಿದರೆ ಇನ್ನೂ ಅವ್ರ ಅವರಿಗೂ ಸಿದ್ಧಿ ಜಾಸ್ತಿ ಆಗುತ್ತೆ, ಇವ್ರಿಗೂ ಸಿದ್ಧಿ ಜಾಸ್ತಿ ಆಗುತ್ತೆ. ಮತ್ತು ಅಷ್ಟು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಅಷ್ಟು ಜಪ ಮಾಡೋರು ಬೇಕಲ್ಲ ಈ ಮಧ್ಯೆ. ಅದಕ್ಕೆ ಅವ್ರಿಗೂ ಒಂದು ವ್ಯವಸ್ಥೆ ಆಗುತ್ತೆ, ಬೆಳೀತಾ ಹೋಗ್ಬೇಕು. ನಾದೇನ ನದೇನ ವಿಹರತಿ ಇತಿ ಇತ್ಯಾದಿ ಶ್ರುತೆ ಪಯಸ ಸೇಚಕಾನಾಂ ದೇಶಾಂತರ ಗಮನಶೀಲಾನಾಂ. ಏನವು ದೇಶ? ಇನ್ನೊಂದಿದೆ ಈ ಹಸುಗಳಿಗೆ ಇನ್ನೊಂದು ಗುಣ ಅಂದರೆ ಸೇಚಕ, ಸಂಚಾರ ಮಾಡ್ತಾ ಹೋಗುತ್ತವೆ. ದೇಶಾಂತರ ಗಮನಶೀಲಾನಾಂ ಅಜ್ಞಾನಾಂ. ಇದು ಸಾರಸ್ಯ. ಗೋವುಗಳಿಗೆ ಅಜ್ಞ ಅಂತ ಹೆಸರಿದೆ. ಅಜ್ಞ ಅಂದ್ರೇನು? ಹಂತುಂ ಅಯೋಗ್ಯಾನಾಂ. ಯಾವ ಕಾಲಕ್ಕೂ ಗೋವನ್ನು ಕೊಲ್ಲಬಾರ್ದು ಅಂತ ಹೇಳಿದೆ. ಯಾವ ಕಾರಣಕ್ಕೂ ಕೊಲ್ಲಬಾರ್ದು. ಹಾಲು ಕೊಡೋವರೆಗೂ ಆಮೇಲೆ ಕೊಲ್ಬಹುದಲ್ಲ. ಗೋ ಅಂದರೆ ಕೊಲ್ಲಬಾರ್ದು, ಫಸ್ಟ್ ಹೆಸರು ಕೊಲ್ಲಬಾರ್ದು ಅಂತಾರೆ. ಅಲ್ಲಿಂದ ಯಾವ ಕಾಲಕ್ಕೂ ಕೂಡ ಅವನು ನಾಟ್ ಟು ಬಿ ಡಿಸ್ಕಾರ್ಡೆಡ್. ಕೊಲ್ಲೋದಕ್ಕೆ 2 ಅರ್ಥ. ದೂರ ಹಾಕಿದರೂ ಕೊಂದಾಗಲೆಕ್ಕ. ಆದ್ದರಿಂದ ದೂರ ಮಾಡಬಾರ್ದು. ಅಷ್ಟು ಬೆನಿಫಿಟ್ ತೊಗೊಂಡಿರ್ತಾರೆ, ತೀರಿಸ್ಬೇಕು ಅದನ್ನು. ಶೇಚಕಾನಾಂ ದೇಶಾಂತರಗತಂ. ಅದು ಆ್ಯಕ್ಚುಲಿ ಸುಮ್ಮನೆ ಇಟ್ಕೊಂಡು ನೋಡಿ ತುಂಬ ದಿವಸ ಇರೋದಿಲ್ಲ. ಅವೆಲ್ಲ ಕೂಡ ಮನುಷ್ಯನಂತೆ ತುಂಬ ದಿವಸ ಇರೋದಿಲ್ಲ. ಯಾವಾಗ ಅವು ಇನ್ವ್ಯಾಲಿಡ್ ಆಗುತ್ತೆ, ತುಂಬ ದಿವಸ ಬದುಕೋದಿಲ್ಲ, ಬೇಗ ಹೋಗಿಬಿಡುತ್ತೆ. ಅಷ್ಟಕ್ಕೆ ಇವ್ರು ಏನು ಮಾಡಿಬಿಡ್ತಾರೆ? ಭಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಪಯಸಾಂ ಸೇಚಕಾನಾಂ ಹಂತು ಅಯೋಗ್ಯಾನಾಂ ಧೇನೂನಾಂ ಗವಾಂಪತಿಂ ವಾಯುಂ ಪ್ರತಿ ವಿಶುದ್ಧಮಿತಿ. ವಾಯುದೇವರು ಗೋಪತಿ ಅಂತ ಕರೆದರು. ಯಾತಕ್ಕೆ ಗೋಪತಿ ಅಂದರೆ? ಗೋ ಅಂದರೆ ಶಾಸ್ತ್ರ. ಸರ್ವಜ್ಞ ಮನ್ಯ ಮನವೇಕ್ಷ ಅದು ಇದು ಕಸ್ಟೋಡಿಯನ್ ಅವರೇ. ಶಾಸ್ತ್ರದ ಮೇನ್ ಕಸ್ಟೋಡಿಯನ್ ಯಾರು ಅಂದರೆ ವಾಯುದೇವರೇ. ಗೊತ್ತಾಯ್ತಾ? ಅದಕ್ಕೆ ಅವ್ರನ್ನೇ ಕಳಿಸಿದ್ರಾಗ, ಅವ್ರನ್ನೇ ಅವತಾರ ಕಳಿಸಿದ್ರೆ 100% ಸರಿ ಹೋಯ್ತು. ಅದಕ್ಕೆ ಗೋಪತಿ ಅಂದರೆ ವಾಯುದೇವರು. ಗೋಪತಿ ಗೋಗಳ ಪತಿ, ಗೋಪತಿ ಶಾಸ್ತ್ರಗಳ ಪತಿ, ಅನಾಕುಲಂ ಗೋಕುಲಂ ಉಲ್ಲಲಾಸ. ಅವ್ರ ಮಹಿಮೆ ಹೇಳೋದಕ್ಕೆ ಕೊಟ್ಟಿದ್ದಕ್ಕೆ ಆ ಪದನೇ ಉಪಯೋಗಿಸಿದರು. ಪ್ರತಿ ವಿಶುದ್ಧ ಶೀತಿ
ವಾಯುರ್ವಾವ ಗವಾಂಪತಿ ಇತಿ ಶ್ರುತಿ ಹೇಳ್ತಾ ಇದೆ. ವಾಯುದೇವರೇ ಗೋವುಗಳ ಪತಿ ಅಂಥೇಳಿ. ಧೇನು ಶಬ್ದಾಚ್ಚ, ಧೇನು ಶಬ್ದ ಬೇರೆ ಇದೆ. ಮತ್ತು ವಾಯುದೇವರು ಏನು ಮಾಡ್ತಾರೆ, ಗೋವುಗಳಿಂದ ಪುಷ್ಟಿಕರ. ಇದು ನೋಡೋದಕ್ಕೆ ಏನು ಅನಿಸುತ್ತೆ, ಏನು ಜ್ಞಾನದಿಂದ ಏನು ಪುಷ್ಟಿ ಸಿಗುತ್ತೆ ಅಂಥೇಳಿ. ಜ್ಞಾನದಿಂದ ಕೆಲಸ ಸಿಗುತ್ತೆ, ದುಡ್ಡು ಬರುತ್ತೆ. ಪುಷ್ಟಿ ಬಂತೋ ಇಲ್ಲ ಈಗ ಗೊತ್ತಾಯ್ತಾ? ಜ್ಞಾನ ಪುಷ್ಟಿದಾಯಕ. ಹೇಗೆ ಇದು ನೋಡಿದರೆ ಡೈರೆಕ್ಟ್, ಇದು ಇಲ್ಲಿ ಪುಷ್ಟಿ ಹಾಲಿಂದ ಡೈರೆಕ್ಟ್ ಪುಷ್ಟಿ ಸಿಗುತ್ತೆ. ಬಟ್ ಹಾಲು ಹಿಂದೆ ಬರೋದಕ್ಕೆ ಪ್ರೋಸೆಸ್ ಇದೆ ಗೊತ್ತಾಯ್ತಾ? ಅದಾದಾಗ ಏನಾಯ್ತು ಅಲ್ಲಿಗೆ ಪುಷ್ಟಿಕರ. ಸೊ ಜ್ಞಾನ ಕೊಡೋ ಪುಷ್ಟಿ ಯಾವುದು ಕೊಡೋದಿಲ್ಲ. ಮತ್ತು ಜ್ಞಾನದ ಪುಷ್ಟಿ ಜನ್ಮಕ್ಕೆ ಬರುತ್ತೆ, ದೇಹದಲ್ಲಿ ಉಳ್ಕೊಂಬಿಡುತ್ತೆ, ಎಲ್ಲ ಡಸ್ಟ್ ಆಗಿಬಿಡುತ್ತೆ. ಜ್ಞಾನ ಹುಟ್ಟುತ್ತಾನೆ ಬಾರನ್ ಗಿಫ್ಟ್ ಆಗಿಬಿಡುತ್ತೆ. ಜನ್ಮ ಮತ್ತೆ ಅಷ್ಟೇ ಅಲ್ಲ, ಮತ್ತೆ ಬೆಳೀತಾ ಹೋಗುತ್ತೆ. ಜ್ಞಾನದ ವೈಖರಿ ಭಾರಿ ದೊಡ್ಡದು. ಮರ ಗಿಡ ಬೆಳೆಯೋದನ್ನು ನೋಡಿರ್ತೇವೆ, ಜ್ಞಾನ ಬೆಳೆಯೋದು ಭಾರಿ ವಿಶಿಷ್ಟ ರೀತಿಯಲ್ಲಿ, ಭಾರಿ ದೊಡ್ಡದಾಗಿ. ಧೇನು ಶಬ್ದಾಚ್ಚ ಓದತೀನಾಂ ಭಕ್ತ್ಯಾ ಸೇಚಕಾನಾಂ. ಈ ಓದದ ಶಬ್ದಕ್ಕೆ ಅರ್ಥ ಏನಾಯಿತು ಅಂದರೆ, ಭಕ್ತಿಯಿಂದ ಎಲ್ಲ ಶಾಸ್ತ್ರಗಳು ದೇವರನ್ನು ಭಕ್ತಿಯಿಂದ ಕೊಂಡಾಡುತ್ತೆ ಹೊರತು ಕೆಲಸ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಅವು ಭಕ್ತಿಯಿಂದ ಕೊಂಡಾಡ್ತಾ ಇವೆ. ಮುಂದೆ ಹೇಳ್ತಾರೆ, ಯೋ ಯುವತೀನಾಂ ಅತಿಶಯೇನ ಆತ್ಮತತ್ವ ಅವಗಮಕಾನಾಂ ಅಜ್ಞಾನಾಂ ನಿತ್ಯಾನಾಂ ಧೇನೂನಾಂ ಧರ್ಮಾರ್ಥಕಾಮ ಪೋಷಕಾಣಾಂ ವಾಚಾಂ ಪತಿಂ ವಾಯುಂ ಪ್ರತಿ ಪತಿರ್ಭವಸೀತಿ ವಾ. ಇಷ್ಟೆಲ್ಲ ಸೇರಿ ಲಿಂಕ್ ಮಾಡಿಬಿಟ್ಟು ಇಡೀ ಸೂಕ್ತದ ಅರ್ಥ, ಮಂತ್ರದ ಅರ್ಥ ಬರೋ ಹಾಗೆ. ಎಲ್ಲಿಂದ ಶುರುವಾಗಿತ್ತದು? ನದಂ ವಾ ಓದತೀನಾಂ. ನದಂ ಯೋ ಯುವತೀನಾಂ ಬಂದಿತ್ತಲ್ಲ, ಸೇರಿಸ್ತಾರೆ ಈಗ. ಏನಂತ? ಓದತೀನಾಂ ಅಲ್ಲಿಂದ ಶುರು. ಭಕ್ತ್ಯಾ ಸೇಚಕಾನಾಂ, ಭಕ್ತಿಯಿಂದ ಸೇಚನ ಅಭಿಷೇಚನ. ಅಭಿಷೇಕ ಅರ್ಥ ಆಗುತ್ತೆ, ಶೇಖ ಅರ್ಥ ಆಗೋದಿಲ್ಲ. ಸೇಚನ ಅಂದರೆ ಹಾಕೋದು, ಅಭಿಷೇಚನ ಅಂದ್ರೇನು ತುಂಬ ಹಾಕೋದು. ಸ್ವಲ್ಪ ಹಾಕಿದರೆ ಏನಾಗುತ್ತೆ, ಅದು ಸಿಡಿಸೋದು, ಎರಡೂ ಆಗುತ್ತೆ. ಪ್ರೋಕ್ಷಣ ಚೇಚ ಅದೆಲ್ಲ ಆಗುತ್ತೆ. ಆದರೆ ಅಭಿಷೇಕ ಅಂತ ಹೇಳಿ ಏನಾಗಬೇಕು, ಒಂದು ಸರ್ತಿ ಆಗಿರೋ ಅಭಿಷೇಕ ಆಗೋದಿಲ್ಲ, ಪದೇ ಪದೇ ಮಾಡಬೇಕದು. ಅದಕ್ಕೇನೆ ಪುನಃ ಪುನಃ ಹೇಳೋದಕ್ಕೋಸ್ಕರ ಎರಡು ಸರ್ತಿ ಹೇಳಿ. ಇದೇ ಪದ ಇರೋದೇ ಅದು, ಮಂತ್ರ ಇರೋದೇ ಅದು ಹಾಗಿರೋದು. ಸೇಚಕಾನಾಂ ಯೋ ಯುವತೀನಾಂ. ಮೊದಲು ಓದತೀನಾಂ ಅಂದರು, ಆಮೇಲೆ ಏನು ಹೇಳಿದರು? ಯೋ ಯುವತೀನಾಂ ಅಂದರು. ಯಾತಕ್ಕೆ ಅಂದರೆ, ಯುವತೀನಾಂ ಅತಿಶಯೇನ ಆತ್ಮತತ್ವ ಅವಗಮಕಾನಾಂ. ಅತಿಶಯೇನ ಆತ್ಮತತ್ವ ಅವಗಮಕಾನಾಂ. ಅವಗಮಕನ ತಿಳಿಸ್ಕೊಡೋದು. ಏನನ್ನ? ತತ್ವನ. ಯಾವ ತತ್ವ? ಆತ್ಮತತ್ವ. ಆತ್ಮ ಪರಮಾತ್ಮ ತತ್ವ. ಅಂದರೆ ಧೇನುಗಳ ಸಾರ್ಥಕ್ಯ ಹೇಗೋ ವಾಕ್ಯದ ಸಾರ್ಥಕ್ಯ ಯಾವಾಗ ಆಗೋದು? ದೇವ್ರ ಪರ ಅರ್ಥ ಇಲ್ದವ್ರೆ ಮುಟ್ಲಾಗಲಿ, ಅಲ್ಲಿವರೆಗೆ ಮುಟ್ಲೇ ಇಲ್ಲ ಅದು ಗೊತ್ತಾಯ್ತಾ? ಕೈ ಕೊಡೋದು ಎಲ್ಲಿ ಇಟ್ಟೋಗ್ಬಿಟ್ಟ, ಎಷ್ಟು ಅಲ್ಲಿವರೆಗೂ ಬಂತು, ಹೋಯ್ತು ಲೀನಿಕ್ಕಾಗೋದು. ರಿಜಿಸ್ಟ್ರಿ ಪೋಸ್ಟ್ ಇಟ್ಟೋಗ್ಬಿಟ್ರೆ ಬೆಲೆ ಇಲ್ಲ ಅದಕ್ಕೆ, ತಿಳಿತಾ? ಕೈಲಿ ಕೊಟ್ಟು ಲಾಸ್ಟ್ ಸ್ಟೆಪ್ ಅದು. ಅದಕ್ಕೇನು ಅದು ಆಗದೆ ಹೋದರೆ ಎಷ್ಟೋ ದೂರದಿಂದ ಬಂದಿದೆ, ಅದು 10-20 ಕಿಲೋಮೀಟರ್ ದೂರ ಬಂದಿರಬಹುದು, ಜಸ್ಟ್ ಒಂದು ಇದರಲ್ಲಿ ಮಿಸ್ ಆಗಿಬಿಡಬೇಕು. ದೇವರ ಹತ್ರ ಹೋಗದೆ ಹೋದರೆ ಏನಾಯ್ತು ಅದೀಗ? ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ. ಅದಕ್ಕಾಗಿ ಹೇಗೆ ಆತ್ಮತತ್ವ ಅತಿಶಯೇನ ಆತ್ಮತತ್ವ ಗಮಕಾನಾಂ ಅಜ್ಞಾನಾಂ. ಅದಕ್ಕೆ ಗ್ರಂಥ ನಾಶ ಆಗಬಾರ್ದು. ಗ್ರಂಥಗಳನ್ನು ಏನು ಮಾಡಿಕೊಡೋದು? ನಾಶ ಮಾಡುವ. ಗ್ರಂಥ ನಾಶ ಎರಡು ರೀತಿ: ಪುಸ್ತಕನೇ ಹರಿಸಿಬಿಡೋದು ಅಥವಾ ಕೆಟ್ಟ ಅರ್ಥ ಮಾಡೋದು. ಅದು ಭಾರಿ ಅಪಾಯ. ಅದರಿಂದ ಗ್ರಂಥ ಕೆಟ್ಟು ಇದ್ರೂ ಅಷ್ಟೇ ಹೋದರೂ ಅಷ್ಟೇ. ಕೆಟ್ಟು ಹೋದರೆ ಹಾಲಿಗೆ ನಿಂಬೆಹಣ್ಣು ಹಿಂಡಿಬಿಟ್ರೆ ಏನಾಯ್ತು ಅಲ್ಲಿಗೀಗ? ಹಾಲು ಇಷ್ಟು ರಾಶಿ ಇದೆ, ಹೋಗಿ ವೇಸ್ಟ್. ಆ ಥರ ಕೆಡಿಸಬಾರ್ದು. ಕೆಡಿಸೋದು ಅಂದರೆ ಆ ರೀತಿಯಲ್ಲಿ ಅದನ್ನ ನೋಡ್ಕೋಬೇಕು. ಅದಕ್ಕೆ ಕೃಷ್ಣ ಗೋಪಾಲಕೃಷ್ಣ ಅಂದರೆ ಈ ಅರ್ಥದಲ್ಲಿ, ಮೇರೆ ಗೋಪಾಲಕೃಷ್ಣ ಅಂದರೆ ಈ ಅರ್ಥ. ಸೆಕೆಂಡರಿ ಆ ಅರ್ಥ. ಧೇನೂನಾಂ ಧರ್ಮಾರ್ಥ ಕಾಮ ಪೋಷಕಾಣಾಂ. ಏನು ಪೋಷಣೆ ಮಾಡುತ್ತೆ ಶಾಸ್ತ್ರಗಳು? ಮೋಕ್ಷ ಕೊಡುತ್ತೆ, ಮುಂದಿನ ಕೆಲಸ. ಸದ್ಯ ಏನು ಕೊಡುತ್ತೆ ಅಂದರೆ ಧರ್ಮ, ಅರ್ಥ, ಕಾಮ ಮೂರು ನಮಗೆ ಕೊಡುತ್ತೆ. ಇವತ್ತು ಇಮ್ಮಿಡಿಯೇಟ್ ಫ್ರೂಟ್ ಸಿಗುತ್ತೆ ಅವನಿಗೆ, ಲಾಂಗ್ ಟರ್ಮ್ ಫ್ರೂಟು ಸಿಗುತ್ತೆ. ವಾಚಾಂ ಪತಿಂ ವಾಯುಂ ಪ್ರತಿ ಪತಿರ್ಭವಸೀತಿ ವಾ. ಅಂಥ ವಾಯುದೇವರಿಗೆ ನೀನು ಇಂಥ ನೋಡಿ, ವಾಚಾಂ ಅಂದರೆ ಒಟ್ಟು ಭಾರತೀ ದೇವಿ. ಅದಿಷ್ಟೆಲ್ಲ ತಗೊಂಡಾಗ ಭಾರತೀಯ ಆದಾಗ ಆಯಿತು. ಅವ್ರ ಪತಿ ವಾಯುದೇವರು, ಅವ್ರ ಪತಿ ನೀನು. ಶ್ರೀ ಪ್ರಾಣಪತಯೇ ನಮಃ. ಶ್ರೀಪತಿ ಪ್ರಾಣಪತಿ ಆ ಅರ್ಥದಲ್ಲಿ ಈ ಮಧ್ವೀಜ ಶ್ಲೋಕಕ್ಕೆ ಎಷ್ಟು ಅರ್ಥ ಆಗುತ್ತಾಗ ಈ ಬ್ಯಾಕ್ಗ್ರೌಂಡ್ ಮೇಲೆ. ಯಾತಕ್ಕೆ ಪ್ರಾಣಪತಿ ಅಂತ ಸ್ತೋತ್ರ ಮಾಡಿದರು? ಪ್ರಾಣಪತಿ ಇಲ್ಲಿ ಅಪಾಪತಿ ಹೇಳಿದ್ದಾರೆ ಮಾತನ್ನು. ಪತಿರ್ಭವಸೀತಿ ವಾ. ವಾಚಂ ಧೇನುಂ ಉಪಾಸೀತ. ಮತ್ತೆ ಇನ್ನೂ ವಾಕ್ಯ ಕೋಟ್ ಮಾಡ್ತಾರೆ ಈಗ. ವಾಚಂ ಧೇನುಂ ಉಪಾಸೀತ ತಸ್ಯಾಹ ಚತ್ವಾರಸ್ತನಾಃ ಸ್ವಾಹಾಕಾರಃ ವಷಟ್ಕಾರಃ ಹಂತಕಾರಃ ಸ್ವಧಾಕಾರಃ ಇತಿ. ಅದು ಧೇನುಗಳಿಗೆ 4 ಸ್ತನಗಳು. ಯಾತಕ್ಕೆ ಅಂದರೆ
ಧರ್ಮ ಅರ್ಥ ಕಾಮ ಮೋಕ್ಷ ಇದು ಕೊಡೋದೇನೋ ಪುಷ್ಟಿ, ಅದು ದೇಹದ ಪುಷ್ಟಿ ಆಲ್ರೌಂಡ್. ಅದು ಸೈನ್ಸ್ ಒಪ್ಕೊಂಡಿದೆ. ಮನುಷ್ಯ ಬರೀ ಒಂದೇ ಒಂದು ವಸ್ತುವನ್ನು ತಿಂದು ಜೀವನ ಪೂರ್ತಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಹಸುವಿನ ಹಾಲು. ಬೇಕಾದ ಎಲ್ಲ ಅದರಲ್ಲಿದೆ. ಕೆಲವರಲ್ಲಿ ಕೆಲವು ಮಿಸ್ಸಿಂಗು, ಕೆಲವು ಎಲ್ಲ ಪದಾರ್ಥದಲ್ಲೂ ಕೂಡ ಎಷ್ಟೇ ಪುಷ್ಟಿಕರ ಒಂದಕ್ಕೆ ಭಾರಿ ಗಮನ ಕೊಟ್ಟಿರುತ್ತೆ, ಎಲ್ಲ ಇರೋದಿಲ್ಲ. ಎಲ್ಲ ಇರೋದು ಯಾವುದು ಅಂತ ಕೇಳಿದರೆ ಹಸುವಿನ ಹಾಲೊಳಗೆ, ತಿಳಿತಾ? ಅದೇ ಶಾಸ್ತ್ರದೊಳಗೇನೆ ಎಲ್ಲ ಇದೆ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಸಿಗ್ತದೆ. ಈ ಲೌಕಿಕ ವಿದ್ಯೆಗೆ ಏನು ಗ್ಯಾರಂಟಿ? ಮೋಕ್ಷ ಅಂತ ಯಾರೂ ಹೇಳಿಲ್ಲ. ಬುಡ್ಡಕ್ಕೆ ಯಾವ ಪ್ರಾಸ್ಪೆಕ್ಟ್ಸಲ್ಲಿ ಮೋಕ್ಷ ಸಿಗ್ತದೆ ಅಂತ ಹಾಕಿಲ್ಲ. ಇವರು ಮೋಕ್ಷ ಬೇಕೂ ಇಲ್ಲ, ಅರ್ಥನೂ ಗೊತ್ತಿಲ್ಲ. ಆದ್ದರಿಂದ ಮೋಕ್ಷದಾಯಕ ವಿದ್ಯೆ ಇದು. ಮೋಕ್ಷ ಕೊಡೋದು ಆ್ಯಕ್ಚುಲಿ ಏನು ಕೊಡಬೇಕೀಗ? ಕೆಳಗೆ ತಗೋಬೇಕು. IAS ಆದವ್ರಿಗೆ ಕ್ಲರ್ಕ್ ಪೋಸ್ಟ್ ಸಿಗೋದು ಕಷ್ಟನಾ? ಹೋಗ್ತಾನೆ ಅವನು? ಇಲ್ಲ. ಕ್ಲರ್ಕ್ ಪೋಸ್ಟ್ ಯಾರು ಬೇಕಾದ್ರೂ ಕೊಡ್ತಾರೆ, ಬಟ್ ಅವನು ಹೋಗೋದಿಲ್ಲ. ಯಾತಕ್ಕೆ? ಮ್ಯಾಚಿಂಗ್ ಪೋಸ್ಟ್ ಅವನಿಗಿದೆ. ಅದಕ್ಕೆ ಯಾತಕ್ಕೆ ಇವರು ಅರ್ಥ ಆಗುತ್ತೆ. ಜ್ಞಾನಿಗಳು ಯಾತಕ್ಕೆ ಬಡತನ ಇದ್ದರೂ ಹೋಗಲ್ಲ, ರಾಯರೇ ಇದ್ದರು ಎಕ್ಸಾಮ್ ಯಾಕೆ ಹೋಗ್ತಿಲ್ಲ ಅಂದರೆ ಅವರು IAS ಪೋಸ್ಟ್ ಆಫೀಸ್ ನಿರುದ್ಯೋಗ ಗೊತ್ತಿರ್ತಾರೆ. ಅವನು ಈ ಪೋಸ್ಟ್ ಅಕ್ಸೆಪ್ಟ್ ಮಾಡಲ್ಲ ಅವನು. ಯಾಕೆಂದರೆ ನಾನು ಬೇರೆ ಪೋಸ್ಟ್ ಆಮೇಲೆ ಕಾದಿತ್ತು ಅವರಿಗೆ. ಕಾಮಧೇನು ಕಲ್ಪವೃಕ್ಷಾಗ ಯೋಗ ಇತ್ತು, ಆಗ ಮಾತ್ರ ಹೇಗಿದ್ದರು, ಯಾರು ಕೇಳೋಕ್ಕೂ ಹೋಗಲಿಲ್ಲ. ಯಾಕೆಂದರೆ ಭಾರಿ ಬ್ರೈಟ್ ಇದ್ದು ಹುಡ್ಕೊಂಡು ಬರ್ತಾರೆ, ಕೇಳಬೇಕಾಗಿಲ್ಲ. ಬೇಡ ಅಂತ ಅಪ್ಲಿಕೇಟ್ಸ್ ಎಲ್ಲ ಬಿಟ್ಬಿಡ್ತಾರೆ ಪಾಪ. ಎಲ್ಲ ತೆಗೆದುಬಿಟ್ಟು ಅವ್ನು ಹುಡ್ಕೊಂಡು ಹೋಗ್ತಾನೆ, ನೀನು ಬಾ ಅಂತ ಹೇಳಿಬಿಟ್ಟು. ರಾಯರು ಹಾಗೆ ಬಂದವ್ರು, ನೀವೇ ಸನ್ಯಾಸ ತೊಗೋಬೇಕು ಅಂತ ಹೇಳಿದ್ರಲ್ಲ. ಹಾಗೆ ಒಂದು ಎಕ್ಸಾಂಪಲ್ ಇದೆ. ದೊಡ್ಡವ್ರ ಬಗ್ಗೆ ಹುಡ್ಕೊಂಡು ಬರಬೇಕು, ಇವರೇ ಹುಡ್ಕೊಂಡು ಹೋಗ್ಬೇಕಾದ ಕಾರಣ ಇಲ್ಲ. ಒಂದು ಮಾತು ಹೇಳ್ತಾರೆ, ನರತ್ನ ಮನ್ವಿಷ್ಯತಿ ಭೃಗ್ಯತೇಹಿ ತತ್. ರತ್ನನ ಯಾರೂ ಕೂಡ ರತ್ನ ಹುಡ್ಕೊಂಡು ಬರೋದಿಲ್ಲ, ಅದು ಇವರೇ ಇಂಥ ರತ್ನ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೇ ಹಿಂದಿನ ಕಾಲಕ್ಕೆ ಕನ್ಯಾ ನೋಡ್ಕೊಂಡು ಹುಡ್ಕೊಂಡು ಹೋಗ್ಬೇಕು ಇವರು. ಇವತ್ತು ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಒಳ್ಳೆ ಯಾಕೆ ಶ್ರೀ ರತ್ನ ಅಂತ ಕರೆದಿದ್ದಾಗ ಏನು ಮಾಡಬೇಕು? ಅದು ಹುಡ್ಕೊಂಬರೋದಿಲ್ಲ, ಇವರೇ ಅವರೇ ಹುಡ್ಕೊಂಡು ಕೇಳೋ ಪತ್ತು. ಈಗ ಆ ರೀತಿ ಕೇಳಿಬಿಟ್ಟು ಮೈನಸ್ ಪಾಯಿಂಟ್ ಇದ್ದಾಗೆ ಫುಲ್ಲು ಏನೋ ಡಿಫೆಕ್ಟ್ ಆ ಥರ ಶುರುವಾಗಿಬಿಡ್ತಾರೆ. ಅದು ಯಾಕೆಂದ್ರೆ ಕೆಟ್ಟ ಬ್ಯಾಚ್ ಶುರುವಾಗಿ ಏನಾಗ್ಬಿಡುತ್ತೆ. ಈಗ ಅದೇ ಪ್ರಾಕ್ಟೀಸ್ ಆಗೋಯ್ತು. ಇವ್ರು ಹುಡ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಹಾಗೆ ಬೆಳೆಸಬೇಕು ಆ ರೀತಿ. ಅದು ರತ್ನ ಅಂದರೆ ಅಷ್ಟು ವ್ಯಾಲ್ಯೂಬಲ್ ಅಂತ. ಇನ್ವ್ಯಾಲ್ಯೂಯಬಲ್, ಬರೀ ವ್ಯಾಲ್ಯೂಬಲ್, ವ್ಯಾಲ್ಯೂಯಬಲ್ ಅಷ್ಟು ಮಹತ್ವ ಇದೆ. ಇಲ್ಲಿ ಯಾತಕ್ಕೆ ಹೇಳಿದ್ದು? ಆ ಅರ್ಥದಲ್ಲಿ ಧೇನುಗಳಿಗೆ ಅಷ್ಟು ಮಹತ್ವ ಇದೆ. ಎಷ್ಟು ಬೆಳೀತಾರೆ. ಫಿಸಿಕಲಿ ಧೇನು ಕಂಡಾಗ ಏನು ಕಾಣ್ತೇವೆ, ಅರ್ಥ ಕಂಡಾಗ ಸ್ವಾಹಾಕಾರ, ವಷಟ್ಕಾರ, ಹಂತಕಾರ, ಸ್ವಧಾಕಾರ, ಇದೆರಡು ನಮಗೆ ಗೊತ್ತಾಗುತ್ತೆ. ಒಂದು ಸ್ವಾಹ, ಒಂದು ಸ್ವಧಾ. ಅಂದರೆ ದೇವತೆಗಳಿಂದ ಪಿತೃಗಳವರೆಗೂ ಕೂಡ. ಮತ್ತು ಶ್ರಾದ್ದ ಪಕ್ಷಕ್ಕೆ ಏನು ಬೇಕು? ಯಾವಾಗಲೂ ಹಾಲು ಬೇಕೇ ಬೇಕು, ಇದ್ರ ಮಾಡೋಕ್ಕಾಗೋದೇ ಇಲ್ಲ. ಅದೇನು ಬರೀ ಹಾಲಲ್ಲ, ಹಾಲಿನ ತುಪ್ಪ ಬೇಕು, ಗೋವಿನ ತುಪ್ಪ ಬೇಕು, ಗೋವಿನ ದಧಿ ಆಗಬೇಕು, ಪ್ರತಿಯೊಂದು ಗೋವಿನ ಸಂಬಂಧಪಟ್ಟದ್ದಾಗಬೇಕು. ಅದಕ್ಕೆ ಗೋಮಕ್ಕೆಲ್ಲ ಗೋಮಯ ಆಗಬೇಕು. ಮತ್ತು ಆದ್ದರಿಂದ ಸ್ವಾಧಾಕಾರ ಪಿತೃಗಳಿಗೂ ಪ್ರಿಯ, ದೇವತೆಗಳಿಗೂ ಪ್ರಿಯ. ವಷಟ್ಕಾರ ಬಹಳ ವಿಶೇಷವಾಗಿ ಭಗವಂತನಿಗೆ ಪ್ರಿಯ. ಹಂತಕಾರ ಅತ್ಯಂತ ಖುಷಿಯಿಂದ ಎಲ್ಲರಿಗೂ ಎಲ್ಲ ಹೇಳ್ತಾರೆ ಅದರೆಲ್ಲ. ಈಗ 4 ಜನದ್ದು ಬಂತು, 3 ಅಲ್ಲ 4 ಇದೆ. ಹಾಂ ಪ್ರತಿಯೊಬ್ಬರು ಕೂಡ ಋಷಿಗಳು ಎಲ್ಲರೂ ಬರ್ತಾರೆ. ತಸ್ಯವು ದ್ವೌ ಸ್ತನವು ದೇವ ಉಪಜೀವಂತಿ. ಎಷ್ಟು ಬಿಡಿಸ್ತಾರೆ. 2 ದೇವರಿಗೆ ಮೀಸಲು, ದೇವತೆಗಳಿಗೆ. ಅಂದರೆ ಅರ್ಥ ಏನಾಯ್ತು? ಈಗ ಹಸುವಿನ ಮೊದಲು ದೇವರಿಗೆ ಅರ್ಪಣೆ ಆಗಬೇಕು. ಫಸ್ಟ್ ದೇವರಿಗೆ ಅರ್ಪಣೆ ಕಾನ್ಸೆಪ್ಟೇ ಇಲ್ಲದಂತೆ ಬಿಡಿಸ್ತಾರೆ. ಉಪಜೀವಂತಿ ಸ್ವಾಹಾಕಾರಂ ಚ ವಷಟ್ಕಾರಂಚ. ಯಾವೆರಡು ಅಂದರೆ ಸ್ವಾಹ ಮತ್ತು ವಷಟ್ ಎಂಬುದು ಇಬ್ಬರಿಗೂ ಏನದು? ದೇವತೆಗಳಿಗೆ. ಅದು ಹಂತಕಾರಂ ಮನುಷ್ಯಾಹ. ಮನುಷ್ಯರು ಕುಡಿತಾರಲ್ಲ, ಹಂತಕಾರ. ಸ್ವಧಾಕಾರ ಪಿತೃಗಳಿಗೆ. ಹೀಗಾಗಿ 4 ಜನಕ್ಕೂ ಉಪಯೋಗ ಆಗುತ್ತೆ. ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೆ ಎಷ್ಟೆಲ್ಲ ಪ್ರಯೋಜನ ಬರುತ್ತೆ. ಅದಕ್ಕೆ ಇದು ಹಾಗೆ, ಶಾಸ್ತ್ರನೂ ಹಾಗೆ. ದೇವತೆಗಳ ಸ್ತೋತ್ರದಿಂದ ಪ್ರಾರಂಭಿಸಿಬಿಟ್ಟು ಎಲ್ಲಿವರೆಗೆ ಬರುತ್ತೆ? ಮನುಷ್ಯ ಪಿತೃ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಆದ್ದರಿಂದ ದಿನೂ ಪುಷ್ಟವು. ಲೌಕಿಕ ವಿದ್ಯೆಗೆ ಗುಣಗಳಿಲ್ಲ. ಆದ್ದರಿಂದ ನಿಜವಾದ ವಿದ್ಯೆ ಅಂದರೆ ಯಾವುದಾಯ್ತು? ಈಗ ಅಧ್ಯಾತ್ಮ ವಿದ್ಯಾನಾಮ್ ಅಂತ ಕರೀತಾರೆ. ಅಲ್ಲಿಗೆ ನಾಳೆ ಮುಂದಿನ